ಹೋರಿ ಹಬ್ಬಕ್ಕೆ ಬೇಕು ಅಲಂಕಾರ ಪ್ರಿಯ ಏನ ಅಭಿಮಾನಿಗಳೇ ಬೇಕು ಇಂಥ ಹೋರಿ ಬೆಳೆಸೋಣ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗೋಣ. ನಮಸ್ಕಾರ ಎಲ್ಲ ಹೋರಿ ಹಬ್ಬದ ಜನತೆ ಹಾಗೂ ಹೋರಿ ಹಬ್ಬದ ಅಭಿಮಾನಿಗಳಿಗೆ ನಾನು ಮಾಡುತ್ತಿರೋ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ದಿನ ನಾವು ಇಲ್ಲೆಲ್ಲ ಸೇರಿರೋದು ನೋಡಿ, ಈ ಹೋರಿ ನೋಡಿ ಕೆಲವೊಂದು ಜನ ಗೊತ್ತಾಗ್ಬಿಟ್ಟಿರ್ತೈತಿ. ಇವತ್ತು ಒಂದು ಯಾವುದೋ ಒಂದು ಹೆಸರಾಂತ ಹೋರಿನ ಅಂತ ಹೇಳ್ಬೋದು. ಹೆಸರು ಎಷ್ಟು ದಿನಗಳಿಂದ ಮಾಡ್ತೀವಿ, ಎಷ್ಟು ವರ್ಷ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ದಿನಗಳಲ್ಲಿ ಎಷ್ಟು ಹೆಸರು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾಗಿರ್ತೈತಿ. ಅದೇ ರೀತಿಯಾಗಿ 2025ನೇ ಒಂದು ಇಸ್ವಿ ಒಳಗೆ ಒಂದು ಮೊದಲನೇ ಹಬ್ಬ ಹಾವೇರಿ ಹಬ್ಬ ಅಂತ ನಡೀತಲ್ಲ, ಆ ಹಬ್ಬದಲ್ಲಿ ಅತ್ಯಂತ ಹೆಸರು ಮಾಡಿದಂಥ ಹೋರಿ, ಒಳ್ಳೆ ಟ್ರೆಂಡಿಂಗ್ನಾಗ ಬಂದಂಥ ಹೋರಿ 7 crores ಅಂತಂದು ಒಂದು ಹೋರಿ. ಆ ಹೋರಿ ನೋಡಿದ್ರೆ ಕೆಲವೊಂದು ಜನ ಗೊತ್ತಾಗ್ಬಿಟ್ಟಿರ್ತೈತಿ. ಇವತ್ತು ಹೋರಿ ಹಬ್ಬದಾಗ ಅತಿ ಹೆಚ್ಚು ಟ್ರೆಂಡಿಂಗ್ನಾಗ ಬಂದಂಥ ಹೋರಿ ಅಂತಂದು ಎಲ್ಲರಿಗೂ ಗೊತ್ತಾಗಿರ್ತೈತಿ. ಇದು ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಈ ವಿಡಿಯೋ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅಣ್ಣ ಆದಷ್ಟು ಆ ಹೋರಿನ ಕಮೆಂಟ್ ಮಾಡಿ, ಆದಷ್ಟು ಆ ಹೋರಿನ ನಾವು ಕಮೆಂಟ್ ಮಾಡೀವಿ, ಆ ಹೋರಿ ನಮ್ಗೆ ತೋರಿಸು, ಅದೊಂದು ಸಂದರ್ಶನ ಮಾಡು, ಆ ಹೋರಿ ಎಲ್ಲಿತ್ತು, ಯಾವ ರೀತಿಯಾಗಿ ಆ ಹೋರಿನ ಯಾರು ಮೇಯಿಸ್ತಾರೆ, ಮೂಲತಃ ಆ ಹೋರಿ ಮಾಲಕರು ಯಾವುದು ಅಂತ ಯಾರು ಎಲ್ಲ ತುಂಬ ಜನ ಗೊತ್ತಿರೋಂಗಿಲ್ಲಲ್ಲ. ಆ ಜನಕ್ಕೋಸ್ಕರ ನಾವು ಈ ಹೋರಿ ವಿಡಿಯೋ ಮಾಡ್ಬೇಕಂತಂದು ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವು ಹೋರಿ ಹಬ್ಬದ ಒಂದು ಟ್ರೆಂಡಿಂಗ್ ಹೋರಿನ ಇವತ್ತು ಇಂಟರ್ವ್ಯೂ ಮಾಡೋಕ್ಕೆ ಬಂದೇವಿ. ಕೇಳೋಣಂತೆ ಪ್ರತಿಯೊಂದಾಗಿ ಹೋರಿ ಎಲ್ಲಿತ್ತು, ನಮ್ಮ ಹಾವೇರಿಗೆ ಬಂದು ಎಷ್ಟು ದಿನ ಆತ, ಏನು ಅನ್ನೋದು ಪ್ರತಿಯೊಂದು ಸ್ವಲ್ಪ ತಿಳ್ಕೊಳ್ಳೋಣಂತ್ರಿ. ನಮಸ್ಕಾರ. ಹೇಗಿದ್ರಣ್ಣ? ಎಲ್ಲರೂ ಚೆನ್ನಾಗಿದ್ದೇವೆ. ಎಲ್ಲರೂ ಚೆನ್ನಾಗಿದ್ರಣ್ಣ. ಅಣ್ಣ, ನಿಮ್ಮ ಬಾಜು ಒಂದು ಹೋರಿ ನಿಂತೈತಿ. ನನಗೆ ಈ ಹೋರಿ ಹೆಸರು ಗೊತ್ತಿಲ್ಲ, ಇದು ಯಾವ ಊರು ಅಂತಲೂ ಗೊತ್ತಿಲ್ಲ, ಒಂದು ಸ್ವಲ್ಪ ಹೇಳ್ತೀರಣ್ಣ? ಅಣ್ಣ, ಇದು ನಮ್ಮದು ಹಾವೇರಿ ಅಂತ ಹೇಳೋಣ. ಇದು ನಮ್ಮ ಊರಿ ಹೆಸರು 7 ಕೋಟಿ ಅಂತ ಹೇಳೋಣ. 7 ಕೋಟಿ ಅಂತ ಹೇಳೋಣ. ಹಾವೇರಿ 7 ಕೋಟಿ ಅಂತೇಳಿ ನಾವೆಲ್ಲರೂ ಪ್ರೀತಿಯಿಂದ 7 crore ಅಂತ ಹೇಳೋಣ. 7 crores. 7 crores ಅಂತ ಹೇಳೋಣ. ಹಾವೇರಿ 7 ಕೋಟಿ ಅಂತ ಹೇಳಿ ಹೋರಿ. 7 ಕೋಟಿ ಅಂತ ಹೋರಿ. ಬ್ರದರ್, ನಿಮ್ಮ ಹೆಸರು ಹೇಳಿದ್ರಿ, ಈ ಹೋರಿ ಹೆಸರು ಹೇಳಿದ್ರಿ. ಬ್ರದರ್, ನನಗೊಂದು ಕನ್ಫ್ಯೂಷನ್ ಏನಂದ್ರೆ, ಈ ಹೆಸರು ಇಷ್ಟು ಅಟ್ರಾಕ್ಷನ್ ಆಗೈತಲ್ಲ, ಇದನ್ನ ಯಾಕೆ ಇಟ್ರಿ ಅಂತಂದು ಈ ಹೋರಿಗೆ? ಇದಣ್ಣ ನಮ್ಮ ಹಾವೇರಿ ಒಳಗೆ ಫಸ್ಟ್ ಒಬ್ರು ಹೋರಿ ಕಟ್ಟಿದ್ರಣ್ಣ, ಅವರು ತೀರ್ಕೊಂಡ್ರು, ಶಂಬಣ್ಣ ಅಂತೇಳಿ. ಅವರು ಫಸ್ಟ್ ಹೋರಿ ಹಬ್ಬದಾಗ ಅವರು ಒಳ್ಳೆ ಹೋರಿ ಥರದ ಹೆಸರು ಮಾಡಿದ್ರಣ್ಣ. ಅವ್ರದ್ದು 7 ಕೋಟಿ ಅಂತ ಮುಂಚೆ ಒಂದು ಹೋರಿ ಇತ್ತಣ್ಣ. ಆಮೇಲೆ ಅವ್ರ ಹೆಸರು ನಾವು ಬೆಳೆಸ್ಬೇಕು ಅಂತೇಳಿ ಅದಕ್ಕೆ 7 ಕೋಟಿ ಅಂತ ಹೆಸರು ಇಟ್ಟು, ಆಮೇಲೆ ಅವ್ರ ಸವಿ ನೆನಪಿಗಾಗಿ ಅಂತೇಳಿ ಹೋರಿ ಬಿಡ, ಅಂದ್ರೆ ಅವ್ರ ಸವಿ ನೆನಪಿಗಾಗಿ ಬಿಟ್ಟಂತ ಹೋರಿ ಅಂತಾನೆ ಹೇಳ್ಬೋದು. ಹೇಳಿ ಬ್ರದರ್, ಈ ಹೋರಿ ಏನೈತಲ್ಲ, ಮೂಲತಃ ಯಾವ ಊರಲ್ಲಿತ್ತು, ಹೊಳ್ಳಿ ಈ ಊರಿಗೆ ತೊಗೊಂಬಂದು ಎಷ್ಟು ವರ್ಷ ಆತ, ಏನು ದಿನಗಳಾತ, ತಿಂಗಳುಗಳಾತ, ನಮ್ಗೆ ಗೊತ್ತಿಲ್ಲ, ಅದನ್ನ ಹೇಳ್ತೀರಾ? ಹೇಳ್ರಿ. ಇದು ಮೂಲಸ ಬಂದಣ ಮಹಾರಾಷ್ಟ್ರದಣ. ಇದು ಹೋರಿ ಮಹಾರಾಷ್ಟ್ರದಣ ಹೋರಿ. ಇದನ್ನ ಅಕ್ಕಿ ಅಲ್ಲೂರು ಬೆಳ್ಳಿ ಕುದುರೆ ಐತಲ್ಲಣ್ಣ, ಇಮ್ರಾನ್ ಅಣ್ಣ ಅಂತೇಳಿ, ಅವ್ರು ತೊಗೊಂಬಂದ್ರಣ್ಣ. ಒಂದು 4 ತಿಂಗಳಿಂದ ತೊಗೊಂಬಂದ್ರು. 4 ತಿಂಗಳು ತೊಗೊಂಬಂದು ಅವ್ರು ಒಂದು ಟ್ರಯಲ್ ಹಬ್ಬ ಮಾಡಿದ್ರಣ್ಣ. ಆಮೇಲೆ ಹೋರಿ ನಮಗೆ ಬೇಕಂತಂದು ಅವ್ರ ಕೊಟ್ಟು ಕಳಿಸಿದ್ರಣ್ಣ, ಇಮ್ರಾನ್ ಅಣ್ಣವ್ರು. ತೊಗೊಂಬಂದು ಅವ್ರು ಫಸ್ಟ್ ತೊಗೊಂಬಂದಿದ್ರಣ್ಣ. ತೊಗೊಂಬಂದು ಅವ್ರು ಏನ್ ಮಾಡಿದ್ರು ನಮ್ಗೆ ಫೋನ್ ಮಾಡಿದ್ರು, ಹಿಂಗ ಮಂಜು ಊರಿಗೆ ಕೇಳಿದಲ್ಲ, ಊರಿ ಐತಿ ಹಿಡ್ಕೊಂಡು ಹೋಗ ಅಂತ ನಿಮ್ಗೆ ಕೇಳಿದ್ರು. ಹೋದ್ವಿ, ಹೋಗಿ ಊರಿ ನೋಡಿದ್ವಿ, ಊರಿ ನಮ್ಗೂ ಚಲೋ ಅನಿಸ್ತಾನ. ಹಬ್ಬ ಮಾಡ್ತೈತಿ ಎಲ್ಲ ಗೊತ್ತಿಲ್ಲ ನಮ್ಗೆ. ಇಮ್ರಾನ್ ನಂಬಿಕೆ, ಅದು ಹಬ್ಬ ಮಾಡೋ ಸೆಕೆಂಡ್ರಿ, ಒಟ್ಟು ಹೋರಿ ತರಬೇಕು ನಂಬಿಕೆ. ಬ್ರದರ್ ಕೇಳ್ತೀನಿ, ಕೊಟ್ಟಾನ ಒಂದು ಊರಿನ, ಆ ಊರಿ ತಗೊಂಡೋದ್ರು ನಾವು ಹೆಸರು ಮಾಡೇ ಮಾಡ್ತೇವೆ, 100% ಗ್ಯಾರಂಟಿ ಇರ್ತಾನ, ಹಂಗ ಮಾಡ್ತಾನ. ನಿಮ್ಮ ಈ ಆಸೆ, ನಿಮ್ಮ ಆಕಾಂಕ್ಷೆಗಳೇನದವಲ್ಲ, ಈ 7 ಕೋಟಿ ಅನ್ನೋಂಥ ಹೋರಿ ಇವತ್ತು ಹೋರಿ ಹಬ್ಬದಾಗ ಇನ್ನೂ ಹೆಸರು ಮಾಡ್ಬೇಕನ್ನೋದು ನನ್ನೊಂದು ಆಸೆ ಐತಿ. ಪ್ರತಿಯೊಂದನ್ನಾಗಿ ಕೇಳ್ತೀನಿ. ಬ್ರದರ್, ನನಗೊಂದು ಕನ್ಫ್ಯೂಷನ್ ಇದೆ. ಇದೇನು ಮಹಾರಾಷ್ಟ್ರದಿಂದ ಏನು ಇನ್ನೊಬ್ರು ಯಾವುದೋ ಒಬ್ರು ಹೆಸರು ಹೇಳಿದ್ರಲ್ಲ, ಅವ್ರ ಮನೆಗೆ ಬಂದು ಎಷ್ಟು ತಿಂಗಳುಗಳಾತಂತ ನಾ ಕೇಳ್ತೀನಿ. ಅವ್ರ ಮನೆಗೆ ಬಂದಣ ಹೆಸರು ಕೇಳಿದ್ರಿ, ಆ ಮಹಾರಾಷ್ಟ್ರದಿಂದ ಈ ಹೋರಿ ಅವ್ರ ಮನೆಗೆ ಬಂದು ಎಷ್ಟು ವರ್ಷ ಆತಂತ ನಾ ಕೇಳ್ಬೋದು? 4 ತಿಂಗಳಾಗಿತ್ತಾನ ಅವ್ರ ಮನೆಗೆ ಬಂದು. 4 ತಿಂಗಳಾಗಿತ್ತಾನ. ಒಂದು ಟ್ರಯಲ್ ಹಬ್ಬಕ್ಕೆ ಹಾಕಿದ್ರು ಅವರು. ಟ್ರಯಲ್ ಹಬ್ಬಕ್ಕೆ ಹಾಕಿದ್ರು, ಅಲ್ಲಿ ಹೋರಿ ಬಕ್ಕದಾಗ್ಬಿಟ್ಟಿದ್ರು. ಅಲ್ಲಿ ನೋಡಿ ನಾವು ಇದು ಮಾಡ್ಕೊಂಡು ತೊಗೊಂಬಂದ್ರಿ. ಬ್ರದರ್, ಈ ಹೋರಿನ ನೀವು ತೊಗೊಂಬಂದು ಎಷ್ಟು ದಿನಗಳಾತ? ನಾವು ಹಾವೇರಿ ಹಬ್ಬನ 6 ದಿನ ಆಯ್ತಾನ. ಹಾವೇರಿ ಹಬ್ಬ ಅವಾಗ ತೊಗೊಂಬಂದಿದ್ದಾನ. ಒಂದು ಟ್ರೈನಿಂಗ್ ಇಲ್ಲ, ಒಂದು ಚಟ್ ಕುಂದ್ರಿಸಿಲ್ಲಣ್ಣ, ಒಂದು ಜೂಲ ಹಾಕಿದ್ದ ಮೈ ಮೇಲೆ ಹಾಕಿದ್ದು ಇದೇ ಇಲ್ಲಣ್ಣ. ಹಂಗ ತೊಗೊಂಬಂದು ಹಬ್ಬ ಅನ್ನೋದ ಏನು ಗೊತ್ತಿಲ್ಲ ನಾವು. ಅದಕ್ಕೆ ಏನು ಗೊತ್ತಿಲ್ಲ, ಅದಕ್ಕೂ ಗೊತ್ತಿಲ್ಲ. ತೊಗೊಂಬಂದು ಡೈರೆಕ್ಟ್ ನಂಬಿಕೆ ಅಣ್ಣ. ಒಟ್ಟ ಒಂದು ಬಸವಣ್ಣ, ಈಗ ನೀವು ದೀಪಾವಳಿ ಮಾಡ್ತೀಯ ಅಣ್ಣ, ದೀಪಾವಳಿಗೆ ನಿನ್ನ ಅರ್ಬಿ ತೊಗೊಂಡು ಬೂಟ್ ಹಾಕ್ಯಂದು ಎಲ್ಲ ಹಾಕ್ಯಂದು ಜಿಜ್ಚಾಕಾಗಿ ಹೋಗಿ ಬಸವಣ್ಣಗಣ ಹಬ್ಬ ಮಾಡ್ಲಿ ಬಿಡೋದ ಸೆಕೆಂಡ್ರಿ. ಅದು ನಮ್ಗೆ ಯಾರ ನೋಡಿದ್ರೆ ಡೆಕೋರೇಷನ್ ಚಲೋ ಆಗೈತೆ ಅನ್ಬೇಕು, ಆ ಥರ ನಾ ಮಾಡಿ ತೋರಿಸಿದೆ. ಆ ಬಸವಣ್ಣಗೆ ನಾ ಮಾಡಿದ್ದ ಋಣ ತೀರಿಸ್ತಾನ ನಮ್ಗೆ. ಅಷ್ಟೆಲ್ಲ ಮಾಡಿದ್ರೆ ನಮ್ಗೆ ಹೆಸರು ಮಾಡ್ಕೊಡ್ತಾರೆ. ಬ್ರದರ್, ಇದ್ರದ ಬಣ್ಣಗಳ ಬಗ್ಗೆನೂ ಬರ್ತೀನಿ. ಕೆಲವೊಂದಿಷ್ಟು ಜನ ನನಗೇನು ಕಮೆಂಟ್ ಮಾಡಿದ್ರೆ ಅಂದ್ರೆ, ಬ್ರದರ್, ಬಣ್ಣಗಳ ಲೋಕದಲ್ಲಿ ಪಿ ಹೊತ್ತು ಮೆರೆದಂಥ ಸರ್ದಾರ್ ಅಂತಂದು ಕರೀಲ್ಪಡುವಂಥ ಹೋರಿ ಅಂತಲೇ ಹೇಳಿದ್ದಾರೆ. ಇರಲಿ ಬ್ರದರ್, ಅದನ್ನ ಕೇಳ್ತೀನಿ. ಬ್ರದರ್, ಈ ಹೋರಿ ನೀವು ತೊಗೊಂಬಂದ್ರಲ್ಲ, ಅಲ್ಲಿಂದ ತೊಗೊಂಬಂದ್ಮೇಲೆ ಫಸ್ಟ್ ನಿಮ್ಗೆ ಅನ್ಸುತ್ತಾ ಇದ್ದೀವಿ ಹಾವೇರಿ ಹಬ್ಬದಲ್ಲಿ ಪಿ ಹೊರತೈತಿ ಹಬ್ಬ ಮಾಡ್ತಕ್ಕಂತಂದ್ರೆ? ನಂಬಿಕೆ ಅಣ್ಣ,
ನಂಬಿಕೆ ಅಂದ್ರ ಒಂದು ಬಸವಣ್ಣ ಮೇಲೆ ಹಣಿ ಮಾಡಿ ಹೇಳ್ತೀನಿ ಒಂದ್ ನಂಬಿಕೆ ಇಡ್ಬೇಕಣ್ಣ ಯಾರ್ದ ಆತಣ ಬಸವಣ್ಣ ಕಮ್ತ ಮಾಡೋ ಊರಿನ ಬಾಳ ಅದಣ್ಣ ಹಬ್ಬ ಮಾಡವ ಅದ್ರ ಬಿಡಂಗಿಲ್ಲ ಕಮ್ತ ಮಾಡಕ್ ಹೋಯ್ತಾರಣ ಊರಿನ ಅದನ್ನ ಬಿಟ್ಟು ನೋಡ್ಬೇಕಣ್ಣ ಒಂದ್ ಸತಿ ಟ್ರಯಲ್ ಮಾಡಿದ್ ಬರ್ತಕತ್ತಣ್ಣ ಈಗ ನೋಡೋಣ ಇದು ಗಾಡ ಹೊಡ್ಯೋದ ಗಾಡದಾಗ ಗಾಡ ಕಟ್ಸಿಂದಿಲ್ಲ ನಾವು ಊರಿ ಇಲ್ಲಿ ಬಂತ ಪಿಪಿ ವರ್ಷ ಚಟ್ ವರ್ಷದಿಂದ ಹಬ್ಬ ಮಾಡ್ತೇವೆ ಹಬ್ಬ ಮಾಡಕಂತ ಅದು ನಂಬಿಕೆ ಅಣ್ಣ ಮಾಡ್ದಿತ್ತಂದ್ ನಂಬಿಕೆ ಇದ್ರ ಎಲ್ಲ ಊರಿಗೆ ಮಾಡ್ತಾವ ಪ್ರತಿಯೊಂದು ಊರಿಗೆ ಮಾಡ್ತಾವ ನಿಮಗೆ ಇತ್ತ ಬ್ರದರ್ ಫಸ್ಟ್ಗೆ ಇತ್ತಣ್ಣ ಇತ್ತು ಒಂದ್ಸತಿನ ಪಿಪಿ ವರ್ಷ ಚಟ್ ಹಂಗ ಅದು ಒಂದು ಪ್ಲಾಗಿಂಗ್ ಫುಲ್ ಹಾಕಿ ಬಿಟ್ಟಿದ್ವಣ್ಣ ನೇರವಾಗಿ ಹಂಗ ತೊಗೊಂಬಂತಾನ ಅವಾಗ ಅನಿಸ್ತು ಪಿಪಿ ತೊಗೊಂಬರ್ತೈತಿ ಮಾಡ್ತೈತಿ ಅಂತ ಬ್ರದರ್ ಈಗ ಕೆಲವೊಂದಿಷ್ಟು ಜನ ಹೋರಿಗಳನ್ನ ತರ್ತಾರ ಅವಕ್ಕೆ ಮುಂಚಿತವಾಗಿ ಎಷ್ಟೋ ದಿನಗಳಂತಲೇ ಒಂದು ಮಂತ್ಲಿ ಗಂಟ್ಲೆ ಒಂದು ತಾಲೀಮ್ ಅಂತ ಮಾಡ್ತಾರೆ ಮಾಡಿ ಅದರದೇ ಆದಂಥ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ ಮೇಲೆ ಹಬ್ಬಕ್ಕೆ ಹಾಕ್ತಾರೆ ಆ ಹಬ್ಬದಲ್ಲಿ ಅವ್ರು ಸರಿಯಾಗಿ ಎಸ್ ಕಾಣಕ್ಕಾಗಲ್ಲ ಅದು ಹೋರಿ ಮೇಲೆ ಡಿಪೆಂಡ್ ಆಗಿರ್ತೈತಿ ಈಗ ನನ್ನ ಪ್ರಕಾರ ನೀವು ಮಾಡಿರೋದು ಎಷ್ಟು ಹಬ್ಬ ಅಂತ ನಾ ಕೇಳೋದಾದ್ರೆ ಒಂದು ಹಬ್ಬ ಅಂತ ನೀವು ಹೇಳ್ಬೋದು ಯಾಕಂದ್ರೆ ಅಭಿಮಾನಿಗಳು ನನ್ನ ಪೇಜ್ ಕಮೆಂಟ್ ಮುಖಾಂತರ ಹೇಳಿದ್ದು ಒಂದು ಹಬ್ಬ ನನಗೆ ಆಶ್ಚರ್ಯ ಅನ್ಸುತ್ತೆ ಬ್ರದರ್ ನಾನು ಸುಮಾರು ಒಂದು 20-30 ಹಬ್ಬ ಮಾಡಿದ ಹೋರಿಗಳನ್ನ ಇಂಟರ್ವ್ಯೂ ಮಾಡೋದೇ ಜಾಸ್ತಿ ಅದು ಆಮೇಲೆ ಟ್ರೆಂಡಿಗೆ ಬಂದಿದ್ದು ಹೋರಿಗಳದವು ಒಂದೇ ಹಬ್ಬದಲ್ಲಿ ಅದೇ ಟ್ರೆಂಡಿಗೆ ಬಂತು ಒಂದೇ ಹಬ್ಬದಲ್ಲಿ ಅದೆಷ್ಟು ಹೆಸರು ಮಾಡ್ತದೆ ಅಂತ ನನಗೆ ಗೊತ್ತಿಲ್ಲ ನೀ ಹೆಂಗೆ ಹೇಳ್ಬೋದು ಬ್ರದರ್ ಒಂದು ಹಬ್ಬದಲ್ಲಿ ಅದೇನು ಟ್ರೆಂಡಿಂಗ್ ಬರಕ್ಕೆ ಸಾಧ್ಯ ಇಲ್ಲಣ್ಣ ಊಟ್ರ ಕಾರಣ ಅದಕ್ಕೆ ಊಟ್ರ ಊಟ್ರನೇ ಯಾರು ಬಂದಿಲ್ಲ ಎಲ್ಲರೂ ಡ್ಯೂಟಿ ಮೇಲೆ ಇರ್ತಾರೆ ಬಂದಿರೋದು ಅಷ್ಟು ಜನ ಈಗ ಸಂಜೆ ಹೊತ್ತಿನಾಗ ಇಲ್ಲೇ ಇರ್ತಾರಲ್ಲ ಊಟ್ರಣ ಕಾರಣ ಅದಕ್ಕೆ ಹುಡ್ರ ಕಾರಣ ಊರ್ನ ಕಾರಣ ನಾವು ಈಗ ನಾನು ಓರಿ ಕಟ್ಟಬಾರ್ದು ಅಂತ ಮಾಡಿದ್ದೆ ಎಲ್ಲ ಹಬ್ಬ ಬಿಟ್ಟು ಬಿಡ್ಬೇಕಂತ ಮಾಡಿದ್ದೆ ಕೇಳ್ತೀನಿ ಬ್ರದರ್ ಪ್ರತಿಯೊಂದು ಕೇಳ್ತೀನಿ ಅದನ್ನ ಕೇಳ್ತೀನಿ ಅದ ಬಿಟ್ಟು ಬಿಡ್ಬೇಕಂತ ಮಾಡಿದ್ವಿ ಊಟ್ರೆಲ್ಲಾರು ಇಲ್ಲಣ್ಣ ನಾವು ಇಷ್ಟೆಲ್ಲ ನೀವು ಹೆಸರು ಮಾಡ್ಕೊಂಡಿ ನಮ್ಮನ್ನು ಒಂದು ಇದು ಮಾಡೋಣ ನಮ್ಮನ್ನು ಒಂಥರ ಒಯ್ಯೋಣ ಒಂದು ಲೆವೆಲ್ಗೆ ನಾವು ಮಾಡ್ತೇವೆ ಮುಂದೆ ನಿಂತು ಮಾಡ್ತೇವೆ ಅಂದಿರ್ಕ ಈ ಓರಿ ತೊಗೊಂಬಂದ ಈ ಹೋರಿ ತಗೊಂಡು ಬ್ರದರ್ ನನಗೆ ಇನ್ನೊಂದು ಸ್ಮಾಲ್ ಡೌಟ್ ಏನಂದ್ರೆ ನೀವು ಇದೇ ಫಸ್ಟ್ ಹೋರಿನ ಕಟ್ಟಿದ್ದ ಏನು ಇದಕ್ಕಿಂತ ಮುಂಚೆ ಹೋರಿಗಳು ಕಟ್ಟಿದ್ರ ಇಲ್ಲ ನಾ ಕಟ್ಟೇವಣ ನಮ್ಮ ಆಡ್ರ ಲಕ್ಷ್ಮಣ ಐತಿ ನಮ್ಮ ಊಟವಣ ಓಸ ನಮ್ಮ ಟೀಮ್ ಹೆಂಗೈತಣ್ಣ ಊಟ್ರು ಬರೀ ಈಗ ನನ್ನ ಒಂದು ಊರಿ ಅಂತ ಐತಂದ್ರೆ ನನ್ನ ಊರಿಗೆ ಎಲ್ಲ ಊರಿಯರು ಬರ್ತಾರ ಅವ್ರ ಊರಿಗೆ ಕಟ್ಟಿದಂದ್ರೆ ನಾನು ಎಲ್ಲ ಊರಿಗೂ ನಾನು ಮಾಡ್ತೇನೆ ಹಂಗಣ ಹಂಗೆ ಮಾಡ್ಕೊಂಬಂದಾರ ನಾವು ಮಾಡ್ಕೊಂಬಂದು ಲಾಸ್ಟ್ಗೆ ಒಂದು ಇದಾತ ನಂದ ಸೀಟ್ ಆತು ಒಂದು ಅದಾಗಿನ ಮೇಲೆ ನನಗೆ ಅನಿಸ್ತು ನಾನು ಒಂದು ಊರಿಗೆ ಕಟ್ಟಬೇಕು ನಾನು ಮೆರಿಬೇಕು ಇನ್ಮೇಲೆ ಮೆರ್ಸೋದು ಸಾಕು ಇನ್ಮೇಲೆ ನಾವು ಮೆರಿಬೇಕು ಅಂತ ನೀವು ಹೋರಿ ಕಟ್ಟಿದ್ರಿ ಊರಿಗೆ ಕಟ್ಟಿದ್ವಣ ಬ್ರದರ್ ನೀವು ಒಂದು ಹೆಸರು ಹೇಳಿದ್ರಿ ಆಡೂರು ಲಕ್ಷ್ಮಣ ಅಂತಂದ ಆ ಹೋರಿ ಮೂಲತ ಇಲ್ಲೇ ಇತ್ತ ಇಲ್ಲೇ ಇತ್ತಣ್ಣ ಇದ್ರ ಜೊತೆಗೆ ಇತ್ತು ಮೊನ್ನೆ ಅಲ್ಲಿ ಕಳ್ಸೇನೆ ಮತ್ತೆ ಹೌದನ್ರಿ ಬ್ರದರ್ ಫಸ್ಟಿಗೆ ಈಗ ಆಡೂರು ಲಕ್ಷ್ಮಣ ಏನಿತ್ತಲ್ಲ ಅದು ಮೊದಲು ಅವರು ನಾನು ಇಂಟರ್ವ್ಯೂ ಸಂದರ್ಶನ ಮಾಡಿದ್ದೀನಿ ಬ್ರದರ್ ಅವ್ರು ಹೇಳಿದ್ರೆ ಇಲ್ಲ ನಮ್ಮ ರಾಷ್ಟ್ರ ಹೋರಿಯರ ಕಡೆ ಏನೋ ಇತ್ತು ಅಂತೇನೋ ಅವ್ರು ಹೇಳಿದ್ರು ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರು ಆ ಹೋರಿ ಫಸ್ಟ್ ಇಲ್ಲಿ ಇದ್ದಿದ ಮೇಲೆ ಅವ್ರಿಗೆ ಕೊಟ್ರಿ ನೀವು ಬ್ರದರ್ ಇಲ್ಲ ಅವ್ರ ಕಡೆ ತಗೊಂಡ್ ಬಂದಿನ ಮೇಲೆ ನಮ್ ಕಡೆ ಇದ್ದು ಹೋಗೈತಣ್ಣ ಅಲ್ಲಿ ಈಗ ಆರ್ಡರ್ ಹೋಗೈತಲ್ಲ ನಮ್ದ ಊರಿ ಅದ ಈಗ ಅವ್ರ ಅಕ್ಷರ ಕಡೆ ನಾವ ತಗೊಂಡಿದ್ವಿ ಅದನ್ನ ಊರಿನ ಅಲ್ಲಿಂದ ಅವ್ರು ಹಬ್ಬ ಮಾಡಂತಿದ್ದಾರೆ ಅವ್ರ ಹಬ್ಬ ಮಾಡ ಬ್ರದರ್ ಇನ್ನೊಂದು ಹೆಸರು ಈಗ 7 ಕೋಟಿ ಅಂತಂದು ಈಗ ಸಾವಿರಾರು ಹೆಸರುಗಳಿದಾವೆ ಇದ ಹೋರಿಗೆ ಇದ ಹೆಸರು ಯಾಕೆ ಚೂಸ್ ಮಾಡಿದ್ರಿ ಅದು ನಮ್ಮ ಮನೆ ದೇವ್ರ ಅನ್ನೋದು ನಮ್ಮ ಮನೆ ದೇವ್ರು ನಡ್ಕೊಂತೇವೆ ನಾವು ಅದಕ್ಕಾಗಿ ಜಾತ್ರೆ ಪಾತ್ರೆ ಏನು ಮಾಡಂಗಿಲ್ಲ ಮನೆ ದೇವ್ರು ಅದ ಅದ್ರ ಹೆಸರಲ್ಲೇ ಒಂದು ಹಬ್ಬ ಮಾಡೋಣ ಅದ್ರ ಹೆಸರು ಯಾವಿಲ್ಲ ಅದ್ರ ಹೆಸರು ಮಾಡಿದ್ರೆ ಹಿಂಗೆ ಹೆಸರು ಹಾಕತ್ತಂತ ಬರ್ತಿತ್ತ ನಮ್ಗೆ 7 ಕೋಟಿ ಹೋದ್ರ ಅದು ಯಾರು ಪ್ರತಿಯೊಬ್ರು 7 ಕೋಟಿ ಅಂತ ಕೈ ಬಿಡೋದ 7 ಕೋಟಿ ಅಂತಾರೆ ಜನ ಅದಕ್ಕೆ ಆ ಮೆಲ್ಲನಂಗಪ್ಪನ ಹೊರಸ್ತಾನ ಬಸವಣ್ಣ ತೊಗೊಂಡು ಹೋಗ್ತಾನ ಅದು ಮೆಲ್ಲನಂಗಪ್ಪನ ಅಂದ್ರೆ ಅದು ದೃಢವಾದ ನಂಬಿಕೆ ಇಟ್ಕೊಂಡು ಹೊರಿ ಬಿಟ್ಟು ಬ್ರದರ್ ಫಸ್ಟಿಗೆ ನೀನು ಈ ಹೊರಿ ತೊಗೊಂಬಂದ್ಮೇಲೆ ಇನ್ನೇನು ಹಬ್ಬದಲ್ಲೇ ಬಿಡುವಂಥ ಸಮಯ ಒಂದು ಸ್ವಲ್ಪ ಹೊತ್ತನೇ ಬಿಡ್ತೀರಣ್ಣ ಆಗಿನ ಟೈಮಿಗೆ ಇದರಿಂದ ಏನೋ ನಿಮ್ಮ ನೇಮಿಂದ ಒಂದು ಅನೌನ್ಸ್ಮೆಂಟ್ ಆಗೈತಲ್ಲಣ್ಣ ಅವಾಗಣ ಇದು ಅಲ್ಲಿ ರಿಯಾಕ್ಷನ್ ಹೆಂಗಿತ್ತು ಅಲ್ಲಿ ಬಿಡುವಂಥ ನಿನ್ನ ಮನೋಭಾವ ಹೆಂಗಿತ್ತು ಏನಿಲ್ಲ ಅಣ್ಣ ಏನು ಅನಿಸ್ಲಿಲ್ಲ ನಮಗೆ ನಮ್ಮ ಬಸವಣ್ಣ ನನ್ನ ನಂಬಿಕೆ ಇತ್ತಣ್ಣ ಬರ್ತೈತೆ ಅನ್ನೋದು ಜಾಸ್ತಿ ಅಲೌನ್ಸ್ ಆತಲ್ಲ ನಮ್ಗೆ ಭಾಳ ಖುಷಿ ಆಯ್ತು ಆ ಥರ ಅಲೌನ್ಸ್ ಮಾಡಿದ್ರು ನಾವು ಎಲ್ಲ ಇಡೀ ಅಕಡನ 7 ಕೋಟಿ ಅಂತ ನೋಡ ಅದು ಎಲ್ಲಿಗೆ ಹೋತಾನ ನಾ ಎಷ್ಟು ಊರಿ ಕಟ್ಟಿದ್ರೆ ನಾನು ಮುಂದೆ ಎಷ್ಟು ಊರಿ ಕೊಡ್ತೇನೆ ಗೊತ್ತಿಲ್ಲ ಕಟ್ಟಿದ್ರೆ ಎಷ್ಟು ಹೆಸರು ಸಿಗಲ್ಲ ಬ್ರದರ್ ನಾನು ಅದನ್ನ ಹೇಳ್ತೀನಿ ನಾವು ಎಷ್ಟು ವರ್ಷಗಳಿಂದ ಹೋರಿ ಕಟ್ಟಿ ಹೆಸರು ಮಾಡ್ತೀವಿ ಅನ್ನೋದಕ್ಕೆ ನಾವು ಹೋರಿ ಎಷ್ಟು ದಿನಗಳು ಕಟ್ಟಿ ಎಷ್ಟು ಹೆಸರು ಕುದುರಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ನಾವು ಎಲ್ಲರೂ ಪ್ರತಿಯೊಬ್ಬೊಬ್ರು ಹೇಳ್ತಾರಣ್ಣ ಇಲ್ಲ ಊರಿಗೆ ಕಟ್ಟಬೇಕು ನಾವು ಬೆಳಿತೀವಿ ಹಂಗಂದ್ರೆ ನಾವು ಬೆಳೆಯೋದಲ್ಲ ಫಸ್ಟ್ ಬಸವಣ್ಣ ಬೆಳೆಸ್ಬೇಕು ಹಂಗೆ ಕರೆಕ್ಟ್ ಅದನ್ನ ಏನು ತಾಲೀಮು ಅದಕ್ಕೆ ಏನು ಕೊಡೋದು ಫುಡ್ ಎಲ್ಲ ಕೊಡ್ಕೊಂತ ಅವು ಮೇರೆದು ಅಂದ್ರೆ ನಮ್ಮ ಆಟೋಮೆಟಿಕ್ ಹೋಯ್ತವ ಮ್ಯಾಗ ಇಲ್ಲ ಅವನ ಮುಲಿಯಾಗ ಕಟ್ಟಣ ಎಲ್ಲರೂ ಫುಡ್ ಹಾಕ್ಲಿಲ್ಲ ಅದು ಹಾಕ್ಲಿಲ್ಲ ತೊಗೊಂಬಂದು ಹಬ್ಬಕ್ಕೆ ಒಂದಿನ ಕುಡ್ದು ಎಂಜಾಯ್ ಮಾಡಿ ಬಿಟ್ಟು ಬರೋದು ಹಂಗೆ ಮಾಡ್ಬಾರ್ದ ಫಸ್ಟ್ ಬಸವಣ್ಣ ಇರ್ಬೇಕಣ ಬಸವಣ್ಣ ಮರ್ದ ಅದಕ್ಕೆ ಏನು ಮಾಡ್ಬೇಕು ಪ್ರತಿಯೊಂದು ಮಾಡ್ಬೇಕು ಹಬ್ಬ ಮಾಡ್ಲಿ ಬಿಡೋಣ ಅದು ಅಲ್ಲೇ ಹೋಗಿ ಕೊಬ್ಬರಿ ಕೊಡ್ಲಿ 2 kg ಕೊಬ್ಬರಿ ಅಷ್ಟ ಹೋಗ್ಕೊಂಡು ಹೋದ್ರೆ
2 kg ಗೊಬ್ಬರ ಅಷ್ಟ ಹೋಗ್ತಾನ ಬಸವಣ್ಣ ಏನ್ರ ಹೋಗ್ತಾನ ಮತ್ತು ಮನೆಗೆ ಬರ್ತದೆ ಸಾಯಂಕಾಲ ಹಂಗಣ ಆ ಬಸವಣ್ಣ ಮನೆ ನಂಬಿಕೆ ಇಟ್ಟು ಎಲ್ಲರೂ ಹೋಗ್ಬೇಕು ಪ್ರತಿಯೊಬ್ಬರಣ ಈ ಕಮ್ತ ಮಾಡುವವರು ಸಿಕ್ಕಾಬಿಟ್ಟೆ ಅದಾವಣ ಕಮ್ತ ಮಾಡಿದವ್ರು ಹಬ್ಬ ಮಾಡೋದವ ಅದ್ರ ಕಡೆ ಆದ್ರೆ ಅವು ಹೋಗಿ ಬಿಡಂಗಿಲ್ಲ ಅಷ್ಟೇ ಎಲ್ಲಾರು ಬಿಡ್ಬೇಕು ಪ್ರತಿಯೊಬ್ಬರು ತೊಗೊಂಬಂದ್ಬಿಡ್ಬೇಕು ಈಗ ನೋಡೋಣ ಹಬ್ಬದ ಈಗ ಹಂಗ ಮೊನ್ನೆ ಇದಾಗಿ ಸ್ವಲ್ಪ ಬಂದಾಗೈತಿ ಈಗ ಹಬ್ಬ ಈಗ ಅದ ಹಬ್ಬದ ಹೇಳ್ತೇನೆ ನಾನು ಈ ಕಮ್ತ ಮಾಡಿ ಊರಿನ ಓಸ್ ಹಿಡ್ಕೊಂಡ್ ಬಂದ್ರೆ ಎಷ್ಟು ಊರಾಕ ಅವಳಿಗೆ ಸಿಕ್ಕಾಪಟ್ಟೆ ಹಾಕವು ಮುತ್ತಣ ಯಾಕಂದ್ರೆ ಬಸವಣ್ಣ ಅಂದ್ರೆ ಎಲ್ಲ ಒಂದೇ ಹಬ್ಬ ಮಾಡೋ ಬಸವಣ್ಣಗಳೇ ಬೇರೆ ಮಾಡ್ಲಾರ್ದ ಬಸವಣ್ಣಗಳೇ ಬೇರೆ ಅನ್ನೋದು ಬೇಡ. ನಿಮ್ಮ ಅಭಿಪ್ರಾಯ? ಒಟ್ಟು ಏನೋ ಒಂದು ನಾವು ಈಗ ಒಂದು ಹಬ್ಬಕ್ಕೆ ಹೊಂಟೇವು ಅಂದ್ರೆ ಬೂಟ್ ಚಲೋ ಅದಾವ ತಳಿ ಹಾಕ್ಯಂಡ್ ಹೋಗೋಣ ನೋಡ್ತಾರೆ ಎಲ್ಲಾರು ಜನ ಹಂಗ ಹಿಂಗ ಅಂತ ಹೇಳ್ತಾವ ಹಂಗ ಬಸವಣ್ಣ ನೋಡ್ಬೇಕಣ್ಣ ನಿಂತ ಜನ ಚೆನ್ನಾಗೈತಿ ನೋಡ್ಬೇಕು. ಊರಿನ ನೋಡಿದ್ರೆ ನಾ ಆಟೋಮೆಟಿಕ್ ನಮ್ಗೆ ನೋಡ್ತಾರ ಅವ್ರು ಯಾರು ಇವ್ರು ಎದಕ್ಕೆ ಊರಿಗೆ ಹಿಂಗೆ ಮಾಡಲ್ಲ ಡೆಕೋರೇಷನ್ ಯಾರು ಮಾಡ್ತಾರೆ ಕೇಳ್ತಾರ ನಾವು ಹೇಳದ ಬೇಡ ಅವ್ರಿಗೆ. ಬ್ರದರ್ ಇದ್ರದ್ದೊಂದು ಡೆಕೋರೇಷನ್ ಏನು ಮಾಡಿರಲ್ಲ ಬ್ರದರ್, ಇದು ಒಂಥರ ಹಳದಿಯಾಗಿ ತುಂಬೈತಿ, ಬಂಡಾರ ಕಲರ್ವಾಗಿ ತುಂಬೈತಿ. ಇದನ್ನ ಯಾಕೆ ಚೂಸ್ ಮಾಡಿದ್ರಿ ಅಂತ ನನ್ನ ಪ್ರಕಾರ ಕೇಳೋದಾದ್ರೆ? ಕೊಟ್ಟೆ ಹೆಸರುಗಣ ಅದು ಭಂಡಾರನ ಇರಲಿ ಅಂತ ಭಂಡಾರನ ಮಾಡೋದಂಗ ಅದಕ್ಕೋಸ್ಕರನ ಮಾಡಿದ್ರಿ. ಭಂಡಾರ ಬಿಟ್ರಿ ಇದು ಯಾವುದೇ ಏನಿದಿಲ್ಲ ಬ್ರದರ್. ನಿಮ್ಗೆ ಈ ಹೋರಿ ಕಟ್ಟಬೇಕಂತಂದು ಯಾವ್ದಾರು ಒಂದು ತುಂಬ ಸುಮಾರು ಹಬ್ಬಗಳಲ್ಲಿ ನೀವು ಮಾಡಿರ್ತೀರ ಬ್ರದರ್, ಹಬ್ಬ ನೋಡಿರ್ತೀರಿ. ಇಂಥ ಹೋರಿ ಒಂದು ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ತಿರುತ್ತೆ. ನಿಮ್ಗೆ ಆ ಹೋರಿ ಹಬ್ಬ ಹೋಗೋದು ನೋಡಿ ಜನ ಕುಣಿಯೋದು ನೋಡಿ ನಿಮ್ಗೆ ಅನಿಸ್ತಿರ್ಬೋದು, ಕಟ್ಟಿದ್ರೆ ಇದೇ ರೀತಿ ನಾವು ಹೋರಿ ಕಟ್ಟಬೇಕು ಅನ್ನಂಥ ಹೋರಿ ನಿಮ್ಗೆ ಪ್ರೇರಣೆ ಆಗಿದ್ರೆ ಆ ಹೋರಿ ಪ್ರೇರಣೆ ಆದ ಹೋರಿ ಯಾವುದು? ಊರಣ ನಮಗೆ ಅನ್ಸಿದ್ದಣ ಅವಾಗ ನಮ್ಮ ಟ್ರೈನಾಗಿದ್ದಾಗ ನಮ್ಮ ಊರಿನ ಯಾವ್ದು ಹೆಸರು ಹೇಳಂಗಿಲ್ಲಣ್ಣ ಬೇಡ, ಈಗ ಸ್ವಲ್ಪ ಹಂಗ ಇದಾಗಿದ್ದ ನಮ್ದ್ರೋಗ ಅದು ಬೇಡ, ಒಂದು ಊರು ಐತಣ ಆ ಊರಿನ ಮೇಲೆ ಅಷ್ಟೇ ನಮ್ಗೆ ಅಭಿಮಾನ. ಅದನ್ನ ಬಿಟ್ರೆ ಯಾವ ಬ್ರದರ್ ಈ ಹೋರಿ ತೊಗೊಂಬಂದ್ಮೇಲೆ ಒಂದು ಒಳ್ಳೆ ಹೆಸರು ಮಾಡಿದ್ರಿ ಒಂದು ಹಬ್ಬದಲ್ಲಿ. ಅಭಿಮಾನಿಗಳಿಗೆ ಈಗ ಸ್ಟಾರ್ಟಿಂಗ್ ಟ್ರೆಂಡಿಗೆ ಬಂದಂಥ ಹೋರಿ ಅಂತಂದು ಈಗ ಹೊಸ ಅಭಿಮಾನಿಗಳು ಇದಕ್ಕೆ ಜಾಸ್ತಿ ಹಾಕೊಂತಾರೆ ಬ್ರದರ್. ಆ ಎಲ್ಲ ಅಭಿಮಾನಿಗಳಿಗೆ ನಿಮ್ಮ ಹೋರಿ ಬಗ್ಗೆ, ನಿಮ್ಮ ಅಭಿಮಾನಿಗಳ ಬಗ್ಗೆ, ಈಗ ಆಗ ಅಭಿಮಾನಿಗಳ ಬಗ್ಗೆ ಏನು ಹೇಳ್ತೀಯಣ್ಣ ಖುಷಿಯಾಗಿ ಅವ್ರು ಹೇಳೋದಾದ್ರೆ? ಎಲ್ಲರೂ ಹಿಂಗೆ ಪ್ರೋತ್ಸಾಹ ಕೊಟ್ರಣ ಇನ್ನೂ ಇಂಥವು 10 ಊರಿಲ್ಲ ನಾನು 20 ಊರು ಕರಿತೇನೆ ನಾನು. ಖುಷಿ ಭಾಳ ಬರ್ತೈತಣ್ಣ ಹಂಗೆ ಮಾಡಿದ್ರೆ. ಎಲ್ಲರೂ ಒಬ್ರು ಊರಿ ಬೆಳಿತಾನತ್ಲೇ ಒಬ್ಬನು ತುಳ್ಯಾಕೆ ನೋಡ್ತಾರಣ್ಣ ಈಗ ಜನ, ಅಂಥದ್ದು ಮಾಡ್ಬಾರ್ದಣ್ಣ. ಈಗ ಊರದಣ್ಣ ಈಗ ಎಲ್ಲರೂ ಬೆಳೆಸಾಂತಾರಣ್ಣ, ಹಂಗೆ ಬೆಳೆಸಿದ್ರೆ ಯಾವ ಊರಿಗೆ ಕಟ್ಟ್ರಣ್ಣ ಎಲ್ಲ ಕಟ್ತೇನೆ. 2 ಲಕ್ಷದರ ಯಾಕೆ ಇಲ್ಲಿ ನಾನು ಕಟ್ತೇನೆ ಊರಿನ ಕಟ್ತೇವೆ ಅಭಿಮಾನಿಗಳಿಂದ ಅಭಿಮಾನಿಗೋಸ್ಕರ ಮಾಡ್ತೀರಿ ಮಾಡ್ತೇವೆ. ಆಮೇಲೆ ಅಣ್ಣ ಡೆಕೋರೇಷನ್ ಸಂಬಂಧನೂ ಸ್ವಲ್ಪ ನಮ್ಗೆ ಅಂದರ್ ಅದಾರಣ್ಣ, ಅವ್ರ ಹೆಸರೆಲ್ಲ ಹೇಳಲ್ಲ. ನಮಗೇನು ಆಸೆ ನಮ್ಗೆ ಗೊತ್ತಿಲ್ಲ. ಅಣ್ಣ ಹೆಂಗತನ ಈಗ ಈ ಥರ ಡೆಕೋರೇಷನ್ ಮಾಡೋಣ ಅಂದ ಮಾಡಿದ್ವಿ ಅಣ್ಣ, ಅದಕ್ಕೆ ಅಂದೋರು ಅದಾರ ನಮ್ಗೆ. ನಾವು ಎಲ್ಲ ನಮ್ಮ ಟೀಮ್ ಊರಿಗೆ ಅಷ್ಟು ಡೆಕೋರೇಷನ್ ಮಾಡ್ಕೊಂಡವಿ. ಅದರಿಂದ ಈ ಬಸವಣ್ಣ ನಿಂತ್ರನ ಈ ಬಸವಣ್ಣ ನಮ್ಗೆ ಅವತ್ತು ಮೆರೆದುಕೊಳ್ಳಿಲ್ಲ ಅಂದ್ರೆ ನಮ್ಗೆ ಇಷ್ಟೆಲ್ಲ ಈಗ ತಮಿಳ್ನಾಡಿಂದ ಚಟ್ಟೆಲ್ಲ ರೆಡಿ ಮಾಡ್ಕೊಡತ್ತೀವಿ. ಈಗ ಅಣ್ಣಾರ ನಿನ್ನೆ ಸೂಪರ್ ಓರಿಯರ್ ಅವರು ಚಟ್ ತಂದು ಕೊಟ್ಟರು. ನಾವು ಈ ಥರ ಎಲ್ಲ ಇದು ಮಾಡ್ಕೊಂಡವಣ. ನಮ್ಮ ಡೆಕೋರೇಷನ್ ಸಂಬಂಧನೂ ಅಂದರ್ ಅದಾರ ಜನ ನಮ್ಮರ ಇಲ್ಲಿ ಅವರು ಮತ್ತೆ ಇದೇನಿದು ಈ ಥರ ಲಮಾಣಿಯರ್ದು ಮಾಡ್ಯಾರ ಈ ಥರ ಅಂದರ್ ಅದಾರ. ನಾವು ಬಸವಣ್ಣ ಮಾಡಿದ್ಕೆ ಇವತ್ತು ನಮ್ಗೆ ಇಷ್ಟು ಬೆಲೆ ಸಿಗತ್ತಣ. ಈ ಬಸವಣ್ಣ ಅವತ್ತು ಆ ಡೆಕೋರೇಷನ್ ತೊಗೊಂಡು ಓಡಲಿಲ್ಲ ಅಂತ ನಮ್ಗೆ ಯಾರು ಮುಸು ನೋಡ್ತಿದ್ದಿಲ್ಲ ಅಣ್ಣ. ಎಲ್ಲಾರ್ದು ಕಾಮನ್ ಓರಿ ಓಡ್ತೈತಿ ಅಂತೇಳಿ ಎಲ್ಲರೂ ಸುಮ್ಮನೆ ಹಾಕಿದ್ರು. ಆಮೇಲೆ ಅಣ್ಣ ನಾವು ಪ್ರತಿಯೊಬ್ಬರು ಬೇರೆದರಂಗೆ ರೋಡ್ನ್ಯಾಗ ಚಟ್ ಕಟ್ಟಿ ತಾಲೀಮ್ ಹೊಡೆದಿಲ್ಲ ನಾವು ಊರಿಗೆ. ಚಟ್ ಮಾಡಿಸಿದ್ದಿ ಸೊನ್ನೆ ದಿವ್ಸ ಚಟ್ ಕಟ್ಟಿದ್ದಣ. ಅವತ್ತು ಫ್ಲಾಗ್ ಕೋಲ್ ಹಾಕಿದ್ದೆ. ಹೊಳ್ಳಿ ಡೈರೆಕ್ಟಾಗಿ ಸೀದಾ ದೀಪಾವಳಿ ಇರೋಣಂಗುಡಿ ಆ ಕಡೆಗೆ ಸೀದಾ ಚಟ್ ಕಟ್ಟಿದ್ದು ನಾವು. ನಾ ಇನ್ನೂ ನಮ್ಮ ಮನೆಗೆ ಅಂದೆ ಅಣ್ಣ ಬೇಡ ಬಲೂನ್ ಹಾಕೋದು ಒಂದು ರೌಂಡ್ ಚಟ್ನೇ ಬಿಡೋಣ ಅಂದೆ. ಬೇಡ ಅದು ಬೆಕ್ಕದ ಅಲ್ಲಿ ಬಸವಣ್ಣ ಅದಾನ ಕಾಬೋಣ ಪಿಪಿ ಹಾಕೇ ಬಿಡೋಣ ಅಂದ. ಪಿಪಿ ಹಾಕೇ ಊರಿ ಬಿಟ್ಟಿವಣ. ಆಮೇಲೆ ಅಣ್ಣ ಅದು ದಾರಿನೂ ತೋರಿಸಿಲ್ಲ ನಾವು ಅವತ್ತು ನಮ್ಮ ಊರಿಗೆ. ಎಲ್ಲ ನಮ್ಮ ಊರಿದ್ವಣ ಬಿಡೋ ಗದ್ದಲ್ದಾಗ ಎಲ್ಲ ನಮ್ಮ ಹುಡುಗರೆಲ್ಲ ಗೇಟ್ ಹತ್ರ ಬಂದು ಹೊಡೆದು ರಿಟರ್ನ್ ಹೋಗಿ ಹೊಳ್ಳಿ ತಗೊಂಬಂದು ಸುಮ್ಮನೆ ಹಂಗೆ ಬಿಟ್ಬಿಟ್ಟು ದಾರಿಯನ್ನು ತೋರಿಸಿಲ್ಲ. ಒಂದು ರೌಂಡ್ ಬೇಕಾ ವಿಡಿಯೋ ಐತಣ ಚಟ್ನಾಗ ಬಂದಿರೋದು. ಸುಮ್ಮನೆ ಬಂದ್ಬಿಡುತ್ತೆ. ಅವಾಗ ನಮ್ಗೆ ಏನೋ ಒಂಥರ ನಂಬಿಕೆ ದೊಡ್ಡ ಖುಷಿ. ಅವಾಗ ಖುಷಿ ಅಣ್ಣ. ಅಲ್ಲಿ ಮಟ ನಮಗೇನು ಒಂಥರ ಇಷ್ಟೆಲ್ಲ ಮಾಡೀವಿ, ಇಷ್ಟೆಲ್ಲ ಜನದ ಕಣ್ಣದವು. ಹೋರಿ ಅಣ್ಣ ಕರೆಯಬೇಕಂತ ನಾವೆಲ್ಲ ಮಾಡಿದ್ವಿ ಅಷ್ಟು ಡೆಕೋರೇಷನ್ ಹತ್ರ. ಹೋರಿ ಎಷ್ಟು ಒಂದು 3-4 ದಿವಸ ಎಷ್ಟು ನೋವು ಅನ್ಭವಿಸಿದೆ ಅಂತ ನಮ್ಗಷ್ಟೇ ಗೊತ್ತು, ಮಾಲೀಕರಿಗೆ ಗೊತ್ತು, ನಮ್ಗಷ್ಟೇ ಗೊತ್ತಣ್ಣ ಮಾಡೋದರಿಗೆ. ಯಾಕಂದ್ರೆ ದೃಷ್ಟಿ ಆಗ್ಬಿಟ್ಟವಣ ಊರಿಗೆ. ಇಡೀ ನಮ್ಮ ಹಾವೇರಿ ಆಗತ್ತು ಎಲ್ಲ ಈ ಹೋರಿ ಹಬ್ಬದಾಗ ಟ್ರೆಂಡ್ ಆಗ್ಬಿಡ್ತಾನೆ. ಅಲ್ಲಿ ಹೋದ್ರು ಹೇಳ್ಕೊಟ್ಟಿದ್ದು ಡೆಕೋರೇಷನ್ ಅದನ್ನ ಮಾತಾಡಕತ್ಬಿಟ್ರ ಹೋರಿದು. ಆ ಥರ ನಾವೆಲ್ಲ ಹೋರಿ ಮಾಡ್ಕೊಂಡವಣ. ಹಂಗೆ ಇನ್ನೂ ಯಾರ ಬರಲಿ ಯಾರ ಇದು ಮಾಡಲಿ ನಾವು ಮಾಡಿಕೊಡ್ತಾವಣ. ಬಸವಣ್ಣ ಮಾಡಿದ್ದಂತೂ ನಮ್ಗೆ ಎಲ್ಲಿ ಹೋಗಲ್ಲ. ಈಗ ಹಂಗಾಗಿ ಆ ಡೆಕೋರೇಷನ್ ನಿಂತ್ರ ನಮ್ಮ ಊರು ಇಷ್ಟು ಹೈಲೈಟ್ ಆಗಿದ್ದಣ. ಅದೊಂದು ಹೆಸರು, ಅದ್ರ ಅನೌನ್ಸ್ಮೆಂಟ್ ಕೂಗಾಕ ಅದೊಂಥರ ಇಲ್ಲಿ ಬೇಕಂದ್ರೆ ನಾರ್ಮಲ್ ವಿಡಿಯೋ ಅದಾವಣ. ಅದು ಓದ್ರಿದ್ ನೋಡ್ಬಿಟ್ರೆ ಆ ಮೈಲಾರಲಿಂಗಪ್ಪನ ಗುಡಿಯಾಗ ಓದಿರ್ತಾರಲ್ಲ ಆ ರೇಂಜ್ಗೆ ಅನೌನ್ಸ್ಮೆಂಟ್ ಆಗೈತೆ. ಬ್ರದರ್ ನೀವೇನು ಹೇಳಿದ್ರಲ್ಲ, ಈಗ ನಾನು ಕೆಲವೊಂದು ಹೋರಿ ಹಬ್ಬಗಳನ್ನು ನೋಡಿರಂಗಿಲ್ಲ. ಆದ್ರೆ ಈ ಹೋರಿ ಹಬ್ಬ ನಾನು ನೋಡಿದ್ದೀನಿ. ಅವತ್ತಿನ ದಿನ ನಾನು ಹಾವೇರಿಯಲ್ಲಿ ಬಂದಿದ್ದೆ. ಅದಕ್ಕೋಸ್ಕರ ಈ ಹೋರಿ ನೋಡಿದ ಮೇಲೆ ನನಗೆ ಅನ್ಕೊಂಡೆ ಎಷ್ಟು ಚೆನ್ನಾಗಿ ಹೋತಲ್ಲ ಇದು ಹೋರಿ ಅಂತಂದು. ಆದಷ್ಟು ಈಗಿನ ಏನು ಫೀಲ್ಡ್ ಮೊನ್ನೆ ಏನು ಹೋರಿ ಹಬ್ಬದ ಏನು ಫೀಲ್ಡ್ ನಡೀತಲ್ಲ ಆ ಫೀಲ್ಡಿನೊಳಗೆ ಅತ್ಯಂತ ಹೆಸರು ಮಾಡಿದಂಥ ಹೋರಿ ಅಂತಲೇ ಹೇಳ್ಬೋದು. ಒಂದೇ ಹಬ್ಬ ಮಾಡಿರೋದು, ಒಂದೇ ಹಬ್ಬ ಅಷ್ಟು ಹೆಸರಿಗೆ ಬಂತೆ. ಬ್ರದರ್ ನೀವು ಒಂದು ಅನ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಒಂದು ಹಬ್ಬದಲ್ಲಿ ನಮ್ಮ ಹೋರಿ ಇಷ್ಟು ಹೆಸರು ಮಾಡ್ತಾ ಇಲ್ಲ ಅಂತಂದು ಅತಿ ಹೆಚ್ಚು ಅಭಿಮಾನಿಗಳ ಮನಸ್ಸಿನಾಗ ಈಗ ಒಂದು ಟೈಪ್ ದೇವ್ರಾಗ್ಯಾನ, ಒಳ್ಳೆ ಅಭಿಮಾನಿಗಳ ಒಡೆಯ ಅಂತಲೇ ಕರ್ಸ್ಕೊಳವಂತಾನೆ. ಬ್ರದರ್ ಈ ಹೋರಿ ಕಟ್ಟಿದ ಮೇಲೆ ನಿಮ್ಗೆ ದೊಡ್ಡ ದೊಡ್ಡ ಹೋರಿಯರಾಗಲಿ, ಈಗ ಬೆಳೆದಂತರಾಗಲಿ ಬೆಳಿಲಾರ್ದಂತರಾಗಲಿ ನಿಮ್ಗೆ ಸಾಥ್ ಕೊಟ್ರ?
ಎಲ್ಲಾರು ಬರ್ತಾರ ಪ್ರತಿಯೊಬ್ಬರಿಗೂ ನಾವು ಬರ್ತಾನ ಎಲ್ಲರವ್ರಿಗೂ ನಾವೆಲ್ಲ ಮಾಡಿಗೋಣ ಎಲ್ಲಾರು ಬರ್ತಾರ ಎಲ್ಲಾರು ಬರ್ತೈತಾನ ಇದ ಊರಿನ ಎಷ್ಟೋ ಜನ ನೆನ್ಸಿದ್ರಣ ಮಂಜುಗ್ ಚಲೋ ಊರ್ ಸಿಕ್ತು ಕೂಡ ಇನ್ಮೇಲೆ ಅವ್ನು ನುಡ್ದಾರೆ ಯಾರಿಲ್ಲ ಮಾಡ್ಲಿ ಹಬ್ಬ ಮಾಡ್ತಾನ ಅವ ಅವ್ರದ್ದು ಒಂದ್ ಸೈನ್ಯ ಐತಿ ಅವ್ರ ಸೈನ್ಯ ತೊಗೊಂಬರ್ತಾನ ಈ ವರ್ಷ ಬಾಕಾಯ ಅಂತಾರ ಜನ ತೊಗೊಂಡೋಕ ನಾ ಸೈನ್ಯನ ಆ ಪೊಟ್ಟು ಸೈನ್ಯ ತೊಗೊಂಡೋಗ ನಾ ದೊಡ್ಡ ಸೈನ್ಯ ಮಾಡ್ತೇನೆ ಮುಂದೆ ಸೈನ್ಯ ಮಾಡ್ತೀರಿ ಸೈನ್ಯ ಮಾಡ್ತಾರೆ ಆಮೇಲೆ ಅಣ್ಣ ನಾವು ಮಾಡೋದಕ್ಕಿಂತ ಅನ್ನೋದಕ್ಕಿಂತ ನಮ್ಮ ಹುಡ್ರದ ದೊಡ್ಡ ಬೆಂಬಲ ಅಣ್ಣ ನಮಗೆ ನಾವೇನಣ್ಣ ಇದ್ವಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿದ ಅಷ್ಟ ಅಣ್ಣ ನಮ್ಮ ಹುಡ್ರು ಏನದವಲ್ಲ ಅಣ್ಣ ಇನ್ನೂ ಬಂದಿಲ್ಲ ಅಣ್ಣ ಇಲ್ಲಿ ಯಾರು ಈಗ ಹೆಸರು ಹೇಳಕ್ಕಾಗಲ್ಲ ಅಷ್ಟು ಜನ ಹುಡ್ರದ ನಮ್ಗೆ ಹುಡ್ರು ಪ್ರತಿಯೊಬ್ಬರದ್ದು ಅವ್ರದ್ದು ಎಲ್ಲ ಹೆಲ್ಪ್ ನಮ್ಗೆ ಏನಾಗ್ಲಿ ಸರಿ ಇಲ್ಲಿ ಹೋಗ್ರಿ ಮೇವು ತೊಂಬರಿ ಏನೋ ಒಂದು ಮಾಡ್ರಿ ಏನೋ ಒಂದು ಮಾಡ್ರಿ ಸೀದಾ ಎಲ್ಲ ಅವರ ಮಾಡ್ಕೊಂತಾರೆ ನಮ್ಮ ಹುಡ್ರು ನಮ್ದೇನಣ್ಣ ಸುಮ್ಮನೆ ನಿಂತ್ಕೊಳ್ಳೋದು ರೆಡಿ ಮಾಡ್ಕೊಳೋದು ಅಷ್ಟೇ ನಾವು ದೊಡ್ಡರು ನಮ್ದು ಎಲ್ಲ ನಮ್ಮ ಹುಡ್ರ ಮಾಡೋದು ನಮ್ಮ ತಮ್ಮಂದ್ರೆ ಮಾಡೋದು ಹೋಸ್ರಿ ನಿಮ್ಮ ತಮ್ಮಂದ್ರ ಬ್ರದರ್ ನಿಮ್ನೆಲ್ಲ ನೋಡಿದ್ಮೇಲೆ ನನಗೊಂದು ಪ್ರಶ್ನೆ ಕೇಳಕಂತೈತಿ ಈ ಹೊರಿಗೆ ಒಬ್ಬರ ಮಾಲೀಕರ ನೀವೆಲ್ಲ ಮಾಲೀಕರ ಎಲ್ಲರೂ ನಮ್ದು ಹೆಂಗೈತೆ ಗೊತ್ತಣ್ಣ ನಮ್ಗೇನಣ್ಣ ನೀನು ಬಂದೆ ಇವನು ಮಾಲಕ ಇವನು ಮಾಲಕ ಅವನು ಬಂದ ಅವನು ಮಾಲಕ ಒಟ್ಟರು ಮಾಲಕರ ಯಾರಿಗಾರು ಮಾಲಕ ಯಾರು ಮಾಲಕರಲ್ಲ ಇಲ್ಲ ಬ್ರದರ್ ನಾ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಕೆಲವೊಂದಿಷ್ಟು ಹೋರಿ ಸಂದರ್ಶನ ಮಾಡೋಕೆ ಅವ್ರವ್ರ ಒಪಿನಿಯನ್ ಅದ ನಾ ಅವ್ರಿಗೆ ಅಂತ ಹೇಳಕಂತಿಲ್ಲ ನಾನೇ ಮಾಲೀಕ ಅಂತಂದು ಹೇಳ್ತಿರ್ತಾರ ಆದ್ರೆ ನಿಮ್ಮ ನೋಡಿ ಹೆಂಗೈತೆ ಅಂದ್ರೆ ಬ್ರದರ್ ನಾ ಮಾಲೀಕ ಅಂತಂದು ಯಾರಿಗೂ ಇಲ್ಲ ಎಲ್ಲರೂ ನಂದೇ ಹೋರಿ ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಐತಿ ನೀನು ಈ ಸರಿಸುಮಾರು ಈ ಹೋರಿ ಕಟ್ಟಕ್ಕಿಂತ ಮುಂಚೆ ಹಿಂದೆ ಜಗ್ ಹಬ್ಬಗಳನ್ನು ಮಾಡಿದ್ಯಾ ನಿನ್ನ ಹೆಸರು ಎಲ್ಲ ಕೆಲವೊಂದು ಸಲ ಗೊತ್ತಿರುತ್ತೆ ಬ್ರದರ್ ಅವಾಗಿನ ನೀ ಹಬ್ಬ ಮಾಡಿದಂಥ ಹಬ್ಬ ಹೆಂಗಿತ್ತು ಈ ಪ್ರೆಸೆಂಟಾಗಿ ಈ ಹೋರಿ ತೊಗೊಂಡು ಹಬ್ಬ ಮಾಡೋ ಹಬ್ಬ ಹೆಂಗದವು ಅವಾಗ ಮಾಡಿದ ಹಬ್ಬನ ನಿಂತಿದ್ವಿ ಎಲ್ಲ ಮಾಡ್ತಿದ್ವಿ ಹೋಗ್ತಿದ್ವಿ ಊರಿ ಅವಾಗೇನು ಅನಿಸ್ತಿತ್ತಲ್ಲ ನಾ ಅಷ್ಟೊಂದು ಈಗ ನಮ್ದಾದಂತ ಊರು ಸಿಕ್ತು ನಮಗ ಗ್ರೂಪಿಗೆ ಅನ್ನೋದು ಅವಾಗ ನಿಂತ್ರೆ ಏನೋ ಒಂಥರ ಮನೋಭಾವ ಯಾರ್ಯಾರು ಏನೇನು ಮಾಡ್ತಾರೆ ನನ್ನ ಊರಿಗೆ ಯಾರಿಲ್ಲ ಬರೀ ಅದ ಅಬ್ಸರ್ವಣ ಮತ್ತೆ ಅದನ್ನ ಬಿಟ್ರೆ ಏನಿಲ್ಲ ಫಸ್ಟ್ ಬಸವಣ್ಣ ನನಗೆ ಬಸವಣ್ಣ ಉಂಡು ತಿಂದು ಮಕ್ಕಂದು ನಾ ಕಾಲು ಚಾಚಿ ಬಿಟ್ರಣ ನನಗೆ ಯಾವ್ದು ಬೇಡಣ ಖುಷಿ ಖುಷಿ ಯಾವ್ದಿಲ್ಲ ನಾನು ಬ್ರದರ್ ಇನ್ನೊಂದು ಕೇಳ್ತೀನಿ ನಿನಗೆ ಬ್ರದರ್ ಈ ಒಂದು ಹಬ್ಬಕ್ಕೆ ಹಾಕ್ತೀನಿ ನೀನು ಈಗ ಮುಂದೆ ಬರುವಂಥ ಒಂದು ಒಳ್ಳೆ ಹಬ್ಬದಲ್ಲಿ ಒಂದು ಹಬ್ಬಕ್ಕೆ ನೀ ಹಾಕ್ತಿ ಅವತ್ತಿನ ಹಬ್ಬದಲ್ಲಿ ಬ್ರದರ್ ನಿನಗೆ ಪ್ರೈಸ್ ಸಿಕ್ಕ ಖುಷಿ ಆಗತ್ತೆ ಏನು ಅಭಿಮಾನಿಗಳು ಕುಣಿದ್ರೆ ಖುಷಿ ಆಗತ್ತೆ ಇಲ್ಲಣ್ಣ ಅಭಿಮಾನ ಕುಳಿಯಕ್ಕಿಂತ ನಾನು ನೋಡಿ ಮನೆಗೆ ಬಂದು ನನಗೆ ಖುಷಿ ನಿಂತ್ರ ಬಂದು ನನ್ನ ಮನೆಗೆ ಇದ್ರೆ ಸಾಕು ಬ್ರದರ್ ಒಂದು ಅಭಿಪ್ರಾಯ ನಾನು ಕೇಳ್ಬೇಕಂತ ಎಲ್ಲ ಹೋರಿ ಮಾಲೀಕರಲ್ಲಿ ಕೇಳ್ತೇನೆ ಎಲ್ಲ ಹೋರಿ ಅಭಿಮಾನಿಗಳಿಂದ ನಾ ಕೇಳ್ತೇನೆ ಬ್ರದರ್ ಈಗ ನೀವು ಹಿಂದಿನಿಂದ ಹಬ್ಬಗಳನ್ನ ಮಾಡ್ಕೊತ ಬಂದಿರಿ ಈಗ ಹೋರಿ ಬದುಕ್ಬಿಟ್ಟು ಹೆಂಗಿದೆ ನಿಮ್ಗೆ ಗೊತ್ತಾಯ್ತು ಬ್ರದರ್ ನಾ ಕೇಳೋದಾದ್ರೆ ನೀವು ಹಿಂದೆ ಮಾಡಿದಂಥ ಹೋರಿ ಹಬ್ಬಕ್ಕೂ ಈ ಸದ್ಯ ನಡೆಯುವಂಥ ಹೋರಿ ಹಬ್ಬಕ್ಕೂ ವ್ಯತ್ಯಾಸ ಏನೈತೆ ಅಂತ ನಾ ಕೇಳ್ತೇನೆ ಅವಾಗೆಲ್ಲ ಫಸ್ಟ್ ಹಬ್ಬ ಮಾಡ್ತಿದ್ರಲ್ಲ ಅವಾಗೆಲ್ಲ ಹಬ್ಬ ಮಾಡ್ಬೇಕಾದ್ರೆ ಅವತ್ತ ಪ್ರೈಸ್ ನಿಯತ್ತಿನ ಹಬ್ಬ ಆ ಬಡವನ ಊರು ಬರಲಿ ಶ್ರೀಮಂತನ ಊರು ಬರಲಿ ಹೋರಿಯಿಂದ ಊಟ ಅಭಿಮಾನಿಗಳು 1,00,000 ಜನ ಇರಲಿ ಅದೇನು ಹಬ್ಬ ಮಾಡಿರ್ತೈತಿ ಅದಕ್ಕೆ ಅದ ತಕ್ಕನಾದಂಥ ಬಹುಮಾನ ಕೊಡ್ರೆ ಈಗ ಹಂಗಿಲ್ಲ ಈಗೆಲ್ಲ ಹೋರಿ ಯಾವ ಹಬ್ಬ ಮಾಡಿತಿ ಹೆಂಗೈತಿ ನೋಡಂಗಿಲ್ಲ ಎಲ್ಲ ಫಿಕ್ಸಿಂಗ್ ಅದು ಫಸ್ಟ್ ಬ್ಯಾನ್ ಆಗ್ಬೇಕು ಒಂದೇದು ಎರಡನೇದು ಯಾವ ಹೋರಿ ಡೆಕೋರೇಷನ್ ಇರಲಿ ಬಿಡಲಿ ಅದು ಯಾವ ತಕ್ಕನಾದ ಹಬ್ಬ ಮಾಡಿರ್ತೈತಿ ಅದ ತಕ್ಕನಾದ ಬಹುಮಾನ ಕೊಡ್ಬೇಕು ಅವತ್ತ ಬಹುಮಾನ ಕೊಡ್ಬೇಕು 5 ಹಬ್ಬ ಬಂದಾಗದ 4 ಬಂದ ಅಲ್ಲಿ ಒಂದು ಹಬ್ಬಕ್ಕೆ 300 ಅಷ್ಟೇ ಪರ್ಮಿಷನ್ ಕೊಡ್ಬೇಕು ಕಮಿಟಿಯವ್ರು ಏನು ಮಾಡ್ತಾರಂದ್ರೆ ರೊಕ್ಕದ ಆಸೆಗೆ 500 ನಂಬರ್ ಕೊಡೋದು 600 ನಂಬರ್ ಕೊಡೋದು ಮಾಡ್ತಾರೆ ಅದ್ರಾಗ 1 ರೌಂಡ್ ಸಿಗ್ತದ 2 ರೌಂಡ್ ಸಿಗ್ತೈತಿ ಮೊನ್ನೆ ಎಳವಳ್ಳಿ ಹಬ್ಬ ಆತು ಎಳವಳ್ಳಿ ಹಬ್ಬದಾಗ 1 ರೌಂಡ್ ಅಷ್ಟೇ ಬಂದು ಬಕ್ಕ ಹೋರಿ ಪಿ ಪಿ ಹೋರಿ 2 ರೌಂಡ್ ಬಂದು ಅವಾಗ ಏನು ಮಾಡಿಬಿಡ್ತಾರೆ ಪಿ ಪಿ ಹೋರಿಗೆ ಹೆಚ್ಚಿನ ಆದ್ಯತೆ ಕೊಟ್ಬಿಡ್ತಾರೆ ಬಕ್ಕ ಹೋರಿ ಎಷ್ಟೋ ಬಂದು ಎಮ್ಮಗ್ನೂರು ಕುರುಕ್ಷೇತ್ರ ಬಂತು ಅದು ಇನ್ನೊಂದು ಯುವರತ್ನ ಬಂತು ಭಸ್ಮಾಸುರ ಬಂತು ಚಲೋ ಹೋರಿ ಬಂದು ಬಕ್ಕ ಹೋರಿ ಒಂದು 7-8 ಹೋರಿ ಬಂದು ನಾವು ಇಲ್ಲಿಂದ ಹೋಗಿದ್ವಿ ಒಂದು 76 ಕಿಲೋಮೀಟ್ರ್ ನಾವು ಬೆಳಗಿನ ಜಾವ ಜಲ್ದಿ ಬಿಟ್ಟಿದ್ವಿ ನಾವು ಇದಕ್ಕೆ ಹೋಗಿದ್ವಿ ಬಕ್ಕ ಹೋರಿ ಪಿ ಪಿ ಹೋರಿ ಎಲ್ಲದಕ್ಕೂ ಸರಿಸಮನಾಗಿ ಬಹುಮಾನ ಕೊಡ್ತಾರೆ ಸರಿಸಮನಾಗಿ ಬರ್ತಾವು ಹೋರಿ ಅಂತಂದು ಹೋಗಿದ್ವಿ ಅವತ್ತೇನಾಗ್ಬಿಡ್ತು 2 ರೌಂಡು ಪಿ ಪಿ ಹೋರಿಗೆ ಪಾಳೆ ಸಿಕ್ತು ಬಕ್ಕ ಹೋರಿಗೆ ಪಾಳೆ ಸಿಗಲಿಲ್ಲ 1 ರೌಂಡ್ ಅಷ್ಟೇ ಸಿಕ್ಬಿಡ್ತು ಅವಾಗ ಏನು ಮಾಡಿಬಿಟ್ರು ಪಿ ಪಿ ಹೋರಿಗೆ ಆದ್ಯತೆ ಜಾಸ್ತಿ ಕೊಟ್ಬಿಡ್ತಾರೆ ಎಲ್ಲ ಬಸವನು ಒಂದೇ 300 ಕರೆಕ್ಟ್ ಪರ್ಮಿಷನ್ ಕೊಟ್ರಂದ್ರೆ 2 ರಿಂದ 3 ರೌಂಡ್ ಬರ್ತಾವೆ ಅವಾಗ ಸೆಲೆಕ್ಷನ್ ಮಾಡ್ಬೇಕು ಅವಾಗೆಲ್ಲ ಫಸ್ಟ್ ಹೆಂಗಿತ್ತಂದ್ರೆ ಹಬ್ಬ ಮಾಡ್ಬೇಕಾದ್ರೆ 3 ಗಂಟೆಗೆ ಅಲೌನ್ಸ್ ಮಾಡ್ರೆ ಪ್ರೈಸಿಗೆ ಹೋರಿ ಕರೀರ ಒಂದು ಏನಿಲ್ಲ ಅಂದ್ರೆ 100 ಹೋರಿ ಕರೀರ ಒಂದು 100 ಹೋರಿನ ಒಂದು ಅರ್ಧ ತಾಸು ಹಬ್ಬ ಬಂದ್ ಮಾಡಿ 100 ಹೋರಿನ ಅಲೌನ್ಸ್ ಮಾಡ್ರ ನಂಬರ್ನ ಹೋರಿ ತಂಬರಿ ಫೈನಲ್ ಬಂದವಂತಂದು ಈಗ ಭಾಳ ಅಂದ್ರೆ 2 ಹೋರಿ ಮಾಡ್ತಾರ 2 ರಿಂದ 3 ಹೋರಿ ಮಾಡ್ತಾರೆ ಅಷ್ಟ ಹೋರಿ ಮಾಡ್ತಾರ ಅದಕ್ಕೆ 300 ಪರ್ಮಿಷನ್ ಕೊಟ್ರೆ ಎಲ್ಲ ಹೋರಿಗೆ ಪಾಳಿನ ಸಿಗತಿ ಎಲ್ಲ ಹೋರಿಗೆ ಪ್ರೈಸ್ ಸಿಗತಿ ಅವತ್ತ ಪ್ರೈಸ್ ಕೊಡ್ಬೇಕು ಹೋರಿಗೆ ಯಾಕಂದ್ರೆ ಈಗ ಬಂಪರ್ ಬಹುಮಾನ ಕೊಟ್ಟಿರ್ತಾರ ಬಂಪರ್ ಬಹುಮಾನ ಹೋಗಿ ಶೋರೂಮ್ನ ತೊಗೊಂತಾರ ಬಂಗಾರ ಕೊಡ್ತಾರೆ ಹೋಗಿ ಬೈಕ್ನ ತೊಗೊಂಬರ್ತಾರೆ ಟೆಜೂರ್ ಕೊಟ್ರೆ ಫ್ರಿಜ್ ಕೊಟ್ರೆ ಈಗ ಇಲ್ಲಿಂದ 76 ಕಿಲೋಮೀಟ್ರ್ ಹೋಗಿರ್ತಾರ ಗಾಡಿ ಒಳಗೆ 76 ಕಿಲೋಮೀಟ್ರ್ ಹೋಗೋಣ 3,000 ರೂಪಾಯಿ ಬಾಡಿಗೆ ಒಂದು ದಿವ್ಸಕ್ಕೆ 3,000 ರೂಪಾಯಿ ಮತ್ತು ಫ್ರಿಜ್ ತೊಗೊಂಬರಕ್ಕೆ ಟೆಜೂರ್ ತೊಗೊಂಬರಕ್ಕೆ 3,000 ರೂಪಾಯಿ ಅಂದ್ರೆ 6,000 ರೂಪಾಯಿ ಹೋತಲ್ಲೇ ಆಮೇಲೆ ಒಂದು ಹಬ್ಬಕ್ಕೆ ಹೋದ್ರೆ ಒಂದು ಊರಿಗೆ 25 ರಿಂದ 30,000 ರೂಪಾಯಿ ಖರ್ಚು ಹಂಗಾಗಿ ಆ ಹಬ್ಬ ಮಾಡೋಕೆ ಹೋಗ್ಬೇಡ್ರಿ ಹಳೆ ಹಬ್ಬ ಏನು ಇರ್ತಿದ್ವಲ್ಲ ಮೊದಲೆಲ್ಲ ಯಾವ ಥರ ಹಬ್ಬ ಮಾಡ್ತಿದ್ರು ಹಿರಿಯರು ಏನಿದ್ರಲ್ಲ ಆ ಹಬ್ಬನ ಈಗ ಮಾಡ್ಬೇಕು ಬ್ರದರ್ ನೀವು ಹೇಳಿದ್ರಿ
ಹಿಂದೆ ಹಬ್ಬ ಹಿಂಗಿತ್ತು ಈ ಥರ ಪ್ರೈಸ್ ಕೊಡ್ತಿದ್ರು ಈ ಥರ ನಡೀತಿತ್ತು ಅಂತ ಹೇಳಿದ್ರಿ ಮತ್ತು ಪ್ರೆಸೆಂಟಾಗಿ ಈಗ ಹೆಂಗೈತಿ? ಈಗ ಹೆಂಗೈತಿ ಅಂದ್ರೆ ಹಂಗಪ್ಪ, ಹೆಂಗಂದ್ರೆ ಒಂದು ಹಬ್ಬ ಅಂದ್ರೆ ಈಗ ಸುಮ್ಮನೆಪ್ಪ ಹೆಸರು. ನಾವೊಬ್ಬ ದೊಡ್ಡ ಹೋರಿ ಮಾಲಕ, ನಂದೊಂದು ದೊಡ್ಡ ಹೋರಿ ಐತಿ, ತೊಗೊಂಬರೋದು 12 ಹೋರಿ ಬಿಡೋದು, 3 ಗಂಟೆಗೆ ಹೋರಿ ಹಬ್ಬ ಸಿಕ್ತು, ಪಾಳೆ ಸಿಕ್ತು ಬಿಡೋದು. ಪ್ರೈಸ್ ಅಂತ ಯಾರಿಗೂ ಕೊಡಂಗಿಲ್ಲ. ಪ್ರೈಸ್ ಕೊಡೋದು 1 ವಾರ ಮೇಲ್ಪಟ್ಟು, 1 ವಾರ ಬಿಟ್ಟ ಪ್ರೈಸ್ ಕೊಡೋದು. ಅಲ್ಲಿ ಮಟ್ಟ ಏನಾಗ್ಬಿಡ್ತೈತಿ ಈಗಂತ್ರ, ಅವಾಗೆಲ್ಲ ಏನು ಮಾಡ್ರೆ ಪ್ರೈಸ್ ಕೊಡಲಿಲ್ಲ ಅಂದ್ರೆ ಅಲ್ಲೇ ಕುಂದ್ರೆ ರೈತರು. ಈಗ ಒಂದು ಹಬ್ಬ ಆತನತ್ಲೆ ಒಂದು ಗುಡಿ ಕಡೆ ಪ್ರೈಸ್ ಕೊಡ್ತಾರೆ, ಆ ಗುಡಿ ಕಡೆ ಬೋರ್ಡ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ರೆ ಈಗ ಯಾರು ಕುಂದ್ರಂಗಿಲ್ಲ. ಹಬ್ಬ ಹರಾರ ಮಹಾದೇವನತ್ಲೆ ಹೋರಿ ಹೇರಿಬಿಡ್ತಾರೆ ಗಾಡಿಗೆ, ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಹೋರಿ ಹಬ್ಬದವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಪ್ರೈಸ್ ಕೊಡಂಗಿಲ್ಲ ಪ್ರೈಸ್. 1 ವಾರ ಬಿಟ್ಟು ಅಲೌನ್ಸ್ ಮಾಡ್ತಾರೆ. ಏನಾರ ದೊಡ್ಡ ಬಹುಮಾನ ಬಿದ್ದರೆ ಹೋಗಿ ತೋರಮ್ಮವ್ರನ್ನ ಎಲ್ಲಕ್ರಿ ಇಲ್ಲ. ಆಮ್ಯಾಗ ಹ್ಯಾಂಡ್ ಬಿಲ್ನಾಗ ಒಂದು ಬಹುಮಾನ ಇರ್ತಾವೆ, ಕೊಡೋ ಬಹುಮಾನ ಚೇಂಜ್ ಇರ್ತಾವೆ. ಯಾರಿಗೆ ಕೊಟ್ಟರೆ ಯಾರಿಗೆ ಬಿಟ್ಟರು ಎಲ್ಲಿ ನೋಡೋದಂದ್ರೆ ಇದು ಫೋನ್ಯಾಗ ನೋಡೋದು. ಈ ಫೋನ್ಯಾಗ ಗೊತ್ತಾಗ್ಬಿಡ್ತೈತಿ ಯಾವ ಹೋರಿಗೆ ಬಂಪರ್ ಕೊಟ್ರೆ, ಎಷ್ಟು ರೊಕ್ಕ ಕೊಟ್ರೆ, ಎಷ್ಟು ಲಂಚ ತೊಗೊಂಡ್ರೆ. ಬೈಕ್ ಅವ್ನ ಕಡೆ ಬಂತು ಅಲ್ಲೇ ಶೋರೂಮ್ನಾಗ ಮಾರಿ ಹೋಯ್ತು, ಅವಾಗ ಗೊತ್ತಾಗತ್ತೆ. ಹಂಗಾಗೈತೆ ಹಬ್ಬ ಆಗೋದಕ್ಕೆ ಒಂದಿಷ್ಟು ಜನಕ್ಕೆ ಎಷ್ಟು ರೈತರಿಗೆ ಹಬ್ಬನ ಬೇಜಾರಾಗ್ಬಿಟ್ಟೈತಿ. ಹಬ್ಬನ ಬೇಜಾರಾಗೈತಿ. ಈಗ ಒಂದು ಮನ್ಯಾಗ ಒಂದು ಕಾರ್ ಬಂತಂದ್ರೆ ಕಾರ್ ನೋಡಕ್ಕೆ ಬಿಡ್ತಾರೆ ಗೊತ್ತಿಲ್ಲ. ಒಂದು ಬಸವಣ್ಣ ಕಟ್ಟಿ ಅಂತ ಇವತ್ತು ಈ ಮನ್ಯಾಗ ಇಲ್ಲಿ ಈಗ 7 ಕೋಟಿ ಬಂತಂದ್ರೆ ದಿನ ಏನಾದ್ರು ಒಂದು 20-30 ಜನ ಹುಡುಗರು ಬರ್ತಾರೆ. ಈಗ ಇವನು ಊರಿ ಮಾಲಕ್ಕಲ್ಲ, ಇವು ಮನೆ ಬಿಟ್ಟು ಹೊರಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲೇ ಎಲ್ಲರೂ ಹೋದಂತ ಫೋನ್ ಮಾಡೋಣ, 7 ಕೋಟಿ ನೋಡಕ್ಕೆ ಬಂದಿನಿ ಎಲ್ಲಿದೆ ಅಂತ ಕೇಳ್ತಾರೆ. ಕೆಲ್ಸಕ್ಕೆ ಹೋಗೋದ ಬಿಟ್ಬಿಟ್ಟ ನಾವು ಬರೀ ಹೋರಿ ಕಡೆ ಇರೋದಾಗೈತಿ. ಯಾಕಂದ್ರೆ ಒಂದು ಬಸವಣ್ಣ ಕಟ್ಟ ಅಂತ ಹಂಗಾಗ್ಬಿಟ್ಟೈತಿ. ಈ ಒಂದು ಹೋರಿ ಒಂದು ಈಗೇನು ಹೋರಿ ನಾವು ಕಟ್ಟೇವಲ್ಲ, ಒಂದು ಕಾರ್ ಲೆಕ್ಕಕ್ಕೆ ಐತಿ. ಅದು ಎಷ್ಟೋ ಮಂದಿ ಮನ್ಯಾಗ BMW ಕಾರ್ ಅದಾವ. ಈಗ ಅಂದ್ರೆ ಬಸವಣ್ಣ ಅದಾವ, ಅಷ್ಟು ರೇಟಿನ ಬಸವಣ್ಣ ಅದಾವ ರೈತರ ಮನ್ಯಾಗ. BMW ಆಡಿ ಕಾರ್ ಇದ್ದಂಗೆ ಇವು ಹೋರಿಗೆ ಒಬ್ಬ ರೈತರ ಮನ್ಯಾಗ ಅಷ್ಟು ರೊಕ್ಕದ ಹೋರಿ ಅದಾವ. ಆದ್ರೆ ಬೆಳಕಿಗೆ ಬಂದಿಲ್ಲ. ಬರ್ತಾವ ಒಂದು 4ರಿಂದ 5 ಹೋರಿ ಬರ್ತಾವ ಅಟ. ಬ್ರದರ್ ನಾ ಅದನ್ನ ಕೇಳ್ತೀನಿ, ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಬ್ರದರ್, ಒಂದು ಹಬ್ಬದಲ್ಲಿ ನೀವು ಹೋಗಿರ್ತೀರಿ, ಹೆಸರಾದಂಥ ಹೋರಿಗಳನ್ನು ಅದೇ ಹಬ್ಬದಲ್ಲಿ ಬಿಡ್ತಿರ್ತಾರೆ. ಬ್ರದರ್ ನೀವೇ ನೋಡಿರ್ತೀರಿ, ಹೆಸರಾಗಿದ್ದಂಥ ಹೆಸರುಗಳು ಬೇಡ, ಅವು ಹೋರಿಗಳು ಹಬ್ಬ ಮಾಡ್ತಿರ್ತವೆ, ಅವನು ಬಿಡ್ತಾರೆ ಬ್ರದರ್. ಅವು ಭಾಳ ಅಂದ್ರೆ 1 ರೌಂಡಿಂದ 2 ರೌಂಡ್ ಹೋಗ್ಬೇಕಂದ್ರೆ ಭಾಳ ಆಗಿರ್ತವೆ ಬ್ರದರ್. ಹೆಸರಾಗ್ಲಾರ್ದು ಹೋರಿ, ಬಡವ್ರ ಮನೆಗೆ ಹೋರಿ ಬ್ರದರ್. ಅದೇ ಹಬ್ಬದಲ್ಲಿ ಒಂದು 4ರಿಂದ 5 ರೌಂಡ್ ಪಾಸ್ ಹಾಕೋ ಬ್ರದರ್. ಅವು ಒಳ್ಳೆ ರೀತಿಯಿಂದ ಪಾಸ್ ಹಾಕೋ ಬ್ರದರ್. ಅವತ್ತಿ ಅಭಿಮಾನಿಗಳ ಕಣ್ಣಿಗೆ ಕಾಣೋದು ಏನಂದ್ರೆ 2 ಹೋರಿ ಅಷ್ಟೇ ಬ್ರದರ್, 2-3 ಹೋರಿ ಅಷ್ಟೇ. ಅದು ಏನು ಬಡವ್ರ ಮನೆಗೆ ಹೋರಿ ಬಿಟ್ಟಿರ್ತಾರಲ್ಲ ಅವು ಕಣ್ಣಿಗೆ ಕಾಣಲ್ಲ. ಈಗಿನ ಹೋರಿ ಹಬ್ಬದ ಅಭಿಪ್ರಾಯ ನನ್ನ ಪ್ರಕಾರ ಹೆಂಗೈತೆ ಅಂದ್ರಣ್ಣ, ಬಡವ್ರ ಹೋರಿಗಳು ಎಷ್ಟೇ ಹಬ್ಬ ಮಾಡಲಿ ಏನೇ ಮಾಡಲಿ, ಅವ್ರು ಎಷ್ಟು ಏನೋ ಮಾಡಿದ್ರಣ್ಣ ಹೋರಿ ಹಬ್ಬ ಅವ್ರ ಬೆಳಕಿಗೆ ಬರೋಕ್ಕಾಗಲ್ದು. ಈಗಿನ ಹೋರಿ ಹಬ್ಬದ ಫೀಲ್ಡ್ ಹೆಂಗೈತಣ್ಣ, ಮೊದಲನೇ ಪಾಯಿಂಟ್ ನಾನು ಹೋರಿ ಹಬ್ಬದ ಅಭಿಮಾನಿಗಳ ಕಡೆ ಐತೆ ಅಂತ ಹೇಳ್ತಾನೆ. ಯಾಕಂದ್ರಣ್ಣ ಈಗ ಅದಷ್ಟೆಲ್ಲ ಅಭಿಮಾನಿಗಳು ಚೇಂಜ್ ಆಗ್ಬೇಕಾಯ್ತಣ್ಣ. ನೀವು ಈಗ ಒಂದು ಮಾರ್ಕೆಟ್ ಐತಿ, ಒಂದು ಹೋರಿ ಹೆಸರು ಐತೆ ಅಂತ ನೋಡ್ಬೇಡ್ರಿ, ಯಾವ ಹೋರಿ ಹೆಂಗೆ ಹಬ್ಬ ಮಾಡೈತೆ ಅಂತ ನೋಡ್ರಿ. ಯಾಕಂದ್ರೆ ಇವತ್ತು ಹೋರಿ ಕಟ್ಟಿ ಮೇಸಂತ ಮಾಲೀಕ ಆಗ ನೀವು ಅಭಿಮಾನಿಗಳಿಗೆ ಆಗಲ್ಲಣ್ಣ. ಇವತ್ತು ನೀವು ಅಭಿಮಾನಿಗೋಸ್ಕರ ಹಬ್ಬ ಮಾಡ್ತಿರ್ತೀರಿ. ಹಬ್ಬ ಮಾಡ್ಕೊಂಡು ಹೊಳ್ಳಿ ಬಂದಮೇಲೆ ಅಣ್ಣ ನಾವು ಅಭಿಮಾನಿಗಳು ನಾನು ಹಿಡಿದು ನೋಡ್ತೀನಿ, ಈ ಹೋರಿ ಇವತ್ತು ಹಬ್ಬ ಮಾಡ್ತಾ ನೋಡಿದ್ನೇ, ಒಂದು 2 ದಿನ ಸ್ಟೋರಿ ಹಾಕಿದ್ದೆ, ಸ್ಟೇಟಸ್ ಹಾಕಿದ್ದೆ, ಮುಗೀತು, ಮನೆಗೆ ಹೋಗಿರ್ತೀನಿ ಅಣ್ಣ. ಈ ಹೋರಿ ನೋವು, ಈ ಹೋರಿಯದು ಒಂದು ಯೋಗಕ್ಷೇಮ ಏನೈತಲ್ಲ ನೀವು ವಿಚಾರಿಸಿರ್ತೀರಿ. ಇವತ್ತಿನ ದಿನ ನಾವು ಒಂದು ಹೋರಿ ಹಬ್ಬಕ್ಕೆ ಹೋಗಿ ಬಂದಿದ ಮೇಲೆ ಸರಿ ಸುಮಾರು ಅದರದ್ದೇ ಆದಂಥ ಒಂದು ಖರ್ಚು ಇರುತ್ತೆ, ಹೊಳ್ಳಿ ಅದರದ್ದೇ ಆದಂಥ ನೋವನ್ನು ಉಂಡಿರ್ತೈತಿ. ನಾ ಹೇಳೋದು ಒಂದು ಎಲ್ಲ ಅಭಿಮಾನಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅಂತೀನಿ, ಇವತ್ತಿನ ದಿನದಲ್ಲಿ ಯಾರು ಯಾವ ಹೋರಿ ಹೆಸರು ಮೇಲೆ ಯಾವ ಹೋರಿನ ಅಳ್ಯಾಕೆ ಹೋಗ್ಬೇಡ್ರಿ. ಯಾವ ಹೋರಿ ಹೆಂಗೆ ಹಬ್ಬ ಮಾಡೈತಿ ಅದ್ರ ಮೇಲೆ ಡಿಪೆಂಡ್ ಆಗ್ರಿ. ಇನ್ನೊಂದು ವಿಚಾರ, ಈ ಹೋರಿ ಹೆಸರು ಆಗಿಲ್ಲ ಅಂತ ನಿಮ್ಮ ಮೈಂಡ್ನಲ್ಲಿ ಏನೈತಿಲ್ಲ, ಆ ಹೋರಿ ನಿಮ್ಮ ಮನ್ಯಾಗ ಕಟ್ಟಿ ನೋಡು, ಅವಾಗ ನಿನಗೆ ಗೊತ್ತಾಗ್ಬಿಡುತ್ತೆ ಏನಂತಂದು. ನನ್ನ ಪ್ರಕಾರ ಎಲ್ಲ ಹೋರಿ ಹಬ್ಬದಾಗಿರೋ ಎಲ್ಲ ಹೋರಿಗಳು ಒಂದೇ ರೀತಿಯಾಗಿ ಹಬ್ಬ ಮಾಡಾಕುಂತು. ಕೆಲವೊಂದು ಶೋರಿಗಳು ಮಾರ್ಕೆಟ್ ಮೇಲೆ ಹೆಸರು ಮಾಡಾಕುಂತು, ಕೆಲವೊಂದು ಶೋರಿಗಳು ನಿಯತ್ತಿಲಿ ಹಬ್ಬ ಮಾಡಿ ಹೆಸರು ಮಾಡಾಕುಂತವು. ನನ್ನ ಪ್ರಕಾರ ಎಲ್ಲ ಹೋರಿ ಏನದವಲ್ಲ ಎಲ್ಲ ಒಂದೇ. ಆದಷ್ಟು ಎಲ್ಲ ಅಭಿಮಾನಿಗಳು ನಮ್ಮ ಹೋರಿ ಅಂದ್ಕೊಂಡು ಚೇಂಜ್ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬರ್ತಾರೆ ಬ್ರದರ್, ನೀವು ಹೋರಿ ತೊಗೊಂಬಂದ್ರಿ, ಒಳ್ಳೆ ಹೆಸರು ಮಾಡಿದ್ರಿ ಬ್ರದರ್. ಈಗ ಹೋರಿ ತೊಗೊಂಬಂದ ಮೇಲೆ ಒಳ್ಳೆ ಹೆಸರು ಮಾಡಕ್ಕೆ ಕುಂತಂದ್ರೆ ಆ ಹೋರಿಗೆ ಬೇಡಿಕೆ ಜಾಸ್ತಿ ಇರ್ತೈತಿ. ಈಗ ನಿಮ್ಮ ಅಭಿಪ್ರಾಯ ನಾ ಕೇಳ್ತೀನಿ, ಇದನ್ನು ಸ್ವಲ್ಪ ಓನಾಗೇ ಇರ್ಬೋದು. ಈ ಹೋರಿ ತೊಗೊಂಬಂದಿರಲ್ಲ, ಈಗ ಒಳ್ಳೆ ರೀತಿಯಿಂದ ಈ ಮುಂದೆ ಬರೋದಬ್ಬದ ಇನ್ನೂ ಒಳ್ಳೆ ಹೆಸರು ಮಾಡ್ಕೊಂಡು ಅಂತಂದ್ರೆ ನಿಮ್ಗೆ ಯಾರು ಈ ಹೋರಿ ಬ್ರದರ್ ನಮ್ಗೆ ಕೊಡ್ತೀರಾ ಹೋರಿನ, ಇಲ್ಲ ಹೋರಿ ಮಾರ್ತೀರಾ ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೋದು? ಕೊಡಂಗಿಲ್ಲ ಅಣ್ಣ ಹೋರಿನ. ಇದು ಬೆಳ್ಳಿ ಕುದುರೆ ಇಮ್ರಾನ್ ಅಂದು ಹೋರಿಣ. ಇದು ಹಂಗೆ ದೋಸ್ತಿ ಮೇಲೆ ನಾವು ಹೋರಿ ಭಾಳ ಅಂದ್ರೆ ಭಾಳ ಹುಡ್ಕಾತಿದ್ವಿ. ಭಾಳ ಅಂದ್ರೆ ನಾವು ಹುಡುಕ್ಲಾರ್ದಂಥ ಜಗನ ಇಲ್ಲ ಅಂತ ತಿಳ್ಕೊಂಬಿಡ. ತಮಿಳ್ನಾಡು ಆತ, ಆಂಧ್ರ ಆತ, ಕರ್ನಾಟಕ ಆತ, ಪ್ರತಿಯೊಂದು ಭಾಗದಾಗ ನಾವು ಹೋರಿ ಹುಡ್ಕಾತೀವಿ. ಆದ್ರೆ ಇಮ್ರಾನ್ ಅಣ್ಣಾರು ಒಂದು ಮಹಾರಾಷ್ಟ್ರದಿಂದ ಭಾರಿ ಸೆಲೆಕ್ಷನ್ ಮಾಡಿ ಹೋರಿ ತೆಗಿತಾರೆ. ಹೋರಿಗೆ ಅವ್ರು ರೀಸೆಂಟಾಗಿ ಒಂದು ಬೆಳ್ಳಿ ತೀರ ಅಂತ ಒಂದು ಹೋರಿ ಐತಿಗ ಭಾರಿ ಹೆಸರು ಮಾಡಿದ್ದೆ ದಂಗನಳ್ಳ್ಯಾಗ. ಅವ್ರ ಕಡೆ ಇದು ಹೋರಿದ್ದದ್ದು. ನಾನು ಮಂಜು ಭಾಳ ಹೋರಿ ಹುಡ್ಕಾತಿದ್ವಿ. ಇವ ನನಗೆ ಫೋನ್ ಮಾಡಿದ, ಹಿಂಗಣ್ಣ ಇಮ್ರಾನ್ ಕಡೆ ಹೋರಿ ಐತಿ ಮತ್ತು ಬಕ್ಕ ಐತಿ,
PP ಓರಿಸಿ ರೂಢ ಮಾಡೋಣ ಹಾವೇರಿ ಬುಕ್ ತೊಗೊಂಬರೋಣ ಭಾಳ ಟೈಮ್ ಕಡಿಮೆ ಒಂದು 5ರಿಂದ 6 ದಿವಸ ಇತ್ತು ಅಷ್ಟೇ ಹೋರಿ ತೊಗೊಂಬರೋಣ ಮಾಡೋಣ ಬಸವಣ್ಣ ಮೇಲೆ ಒಂದು ನಂಬಿಕೆ ಉಳಿಸ್ತೈತನ್ನ ಇದು ಐತಿ ಯಾಕಂದ್ರೆ ಇಷ್ಟು ದಿವಸ ಭಾಳ ಜನಕ್ಕೆ ಭಾಳ ಹೋರಿಗಳಿಗೆ ನಾವು ಬೆಳೆಸೀವಿ ಕೂಡ ಹೆಸರು ಮಾಡೀವಿ ಈಗ ನಾವು ಒಂದು ಬಸವಣ್ಣ ಕಟ್ಟಿವಂದ್ರೆ ಒಂದು ಬಸವಣ್ಣನ ಹೆಸರು ಮಾಡ್ಯಾವ ನಮ್ಗೆ ಆ ಬಸವಣ್ಣ ಹೆಸರು ಮಾಡಿಕೊಡ್ತೀವಿ ನಮ್ಗೇನು ಗ್ಯಾರಂಟಿ ಏನಿದ್ದಿಲ್ಲ ಹೋರಿ ಮೇಲೆ ಯಾಕಂದ್ರೆ ಪಾಳ್ಯದಾಗ ಬಿಡಬೇಕಾರೆ ಎಲ್ಲ ಫುಲ್ ರ್ಯಾಕ್ ಮಾಡಿ ಗೇಟ್ಗೆಲ್ಲ ಹೊಡೆದು ಇದೆಲ್ಲ ಮಾಡಿತ್ತು ಏನು ಮಾಡ್ತಿದ್ದೆ ಅಂತಂದು ಹೇಳಿ ಇದು ಮಾಡಿ ಬಸವಣ್ಣ ಮೇಲೆ ನಂಬಿಕೆ ಐತಿ ಬಿಡು ನೋಡೋಣ ಅಂತ ಅದ್ರಾಗ ಬೇರೆ 7 ಕೋಟಿ ಮೇಲೆ ಹೆಸರು ಐತಿ ಬಿಡು ಹೇಳ್ತೀನಿ ನೋಡೋಣ ಅಂತ ಬಿಟ್ಟು ಬಂತು ಹೋರಿ ಹೆಸರು ಮಾಡ್ತೀವಿ ಈಗ ಇನ್ನು ನಾವು ಅವಾಗ ಸ್ವಲ್ಪ ಇನ್ನೂ ರೂಢ ಇದ್ದಿದ್ದಲ್ಲ ಈಗ ತಾಲೀಮ್ ಕೊಡತ್ತೀವಿ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ತೀವಿ ರಥ ಬಂದಂಗೆ ಬರ್ಬೇಕು ತೇರ್ ಬಂದಂಗೆ ಹಂಗೆ ಮಾಡ್ಬೇಕನ್ನೋ ಭಾಳ ಐತಿ ಹೆಸರು ಮಾಡ್ತೀವಿ ಆದ್ರೆ ಡೆಕೋರೇಷನ್ ಒಳಗೆ ಕರ್ನಾಟಕ ಒಳಗೆ ಯಾರು ಮಾಡಿರ್ಬಾರ್ದು ಇಲ್ಲ ಬ್ರದರ್ ಈಗ ನೆಕ್ಸ್ಟ್ ಹಂಗೆ ಮಾಡ್ತೀವಿ ಇನ್ನೊಂದು ಡೆಕೋರೇಷನ್ ಮಾಡ್ತೀವಿ ಹೆಂಗೆ ಆಗ್ಬಿಟ್ಟೈತೆ ಬ್ರದರ್ ಡೆಕೋರೇಷನ್ ಒಳಗೆ ಅತಿ ಟ್ರೆಂಡಿಂಗ್ನಾಗ ಬಂದಂತ ಹೋರಿನ ಅಂತ ಹೇಳ್ಬೋದು ಅತಿ ಹೆಚ್ಚು ನಿಮ್ಮ ಡೆಕೋರೇಷನ್ ಟ್ರೆಂಡಿಂಗ್ನಾಗ ಐತಿ ಆಲ್ರೆಡಿ ಡೆಕೋರೇಷನ್ ಈಗ ತೆಗಿತಾನ ನಾನು ಬೇರೆ ಡೆಕೋರೇಷನ್ ಮತ್ತೆ ನಾನು ಊರಿಗಣ ಒಂದು ಹಬ್ಬದಾಗ ಒಂದು ಊರಿ ಹಬ್ಬಕ್ಕೆ ತೆಗೆದ್ರೆ ನಾನು ಒಂದು ಹೊಸ ಚಲೋನ ಹಾಕ್ತೇನೆ ಹೊಸದ ಹಾಕ್ತೇನೆ ನಾನು ಹಳೆ ಚಲೋ ಒಟ್ಟ ಹಾಕೊಂಡು ಒಂದು ಹಬ್ಬಕ್ಕೆ ಹಾಕಿದ್ದೆ ಇನ್ನೊಂದು ಹಬ್ಬಕ್ಕೆ ಹಾಕಲ್ಲ ನಾನು ಇವಾಗ ಅಲ್ಲೇ ರೆಡಿ ಮಾಡ್ಸಕ್ಕೆ ಹಾಕೊಂಡು ನಾನು ಅರಿಬಿ ನನ್ಗೆ ಹೆಂಗದ ಅರಿಬಿ ಅದಕ್ಕೆ ಹಂಗಾರ್ಬೇಕು ಅರಿಬಿ ಈಗ ನಮ್ಮ ಲಕ್ಷ್ಮಣಕ್ಕೆ ಏನಲ್ಲ ಅಂದ್ರೆ ಒಂದು 3ರಿಂದ 4 ಜೊತೆ ಅದಂಪ 3ರಿಂದ 4 ಜೂಲ್ ಅದಾವರು ಒಂದು 3ರಿಂದ 4 ಚೆಟ್ ಅದಾವು ಈಗ ಇದಕ್ಕೆ ಹಾವೇರಿ ಹಬ್ಬಕ್ಕೆ ಹಾಕಿದಿಲ್ಲ ಮತ್ತೆ ಇನ್ನೊಂದು ಟ್ರೆಂಡ್ ಮತ್ತೆ ಏನೋ ಬೇರೆ ಚೇಂಜ್ ಮಾಡೋಣ ಲುಕ್ ಕಾಣಲಿ ಅಂತ ಮತ್ತೆ ಚೇಂಜ್ ಮಾಡೇವಿ ಈಗ ಅದನ್ನ ತೋರ್ಸಂಗಿಲ್ಲ ಅದನ್ನ ವೈರಲ್ ಮಾಡಂಗಿಲ್ಲ ಹಬ್ಬಕ್ಕೆ ಹೋದಾಗ ನಾವು ವೈರಲ್ ಆಗ್ಬೇಕದ ಬ್ರದರ್ ಈಗ ನಿಮ್ಮ ಒಂದು ಅಭಿಪ್ರಾಯ ಏನೈತಲ್ಲ ನಿಮ್ಮ ಒಳ್ಳೆ ಅಭಿಪ್ರಾಯ ಹೆಂಗೈತೆ ಅಂದ್ರೆ ಈ ಹೋರಿ ಕಟ್ಟಿ ಒಳ್ಳೆ ರೀತಿಯಿಂದ ಹೆಸರು ಮಾಡ್ಬೇಕು ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಾಗಿ ತೆಗೆದಂತ ಹೋರಿಗಿದೆ ಯಾವ್ದ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸ್ವವಿದ್ದೇಶಕ್ಕಾಗಿ ನಮ್ಮನ್ನು ನಾವು ಬೆಳೆಸಬೇಕಂತ ಹೋರಿ ಕಟ್ಟಿಲ್ಲ ನೀವು ಯಾಕಂದ್ರೆ ಬ್ರದರ್ ಕೆಲವೊಂದಿಷ್ಟು ಜನಗಳನ್ನೇ ಬೇರೆ ನಿಮ್ದು ಹೆಂಗೈತೆ ಅಂತ ಬ್ರದರ್ ನಮ್ಮಿಂದ ಹೋರಿ ಅನ್ನೋದಕ್ಕಿಂತ ನಾವು ಕಟ್ಟಿದಂಥ ಹೋರಿ ನಮ್ಮ ಅಭಿಮಾನಿಗಳ ಹೋರಿ ಅನ್ನೋಂಥ ಮನೋಭಾವ ನಿಮ್ಮಲ್ಲಿ ಐತಿ ಬ್ರದರ್ ನಾ ಇನ್ನೊಂದು ಕೇಳ್ಬಿಡ್ತೀನಿ ಈ ಹೋರಿ ತೊಗೊಂಬಂದಿರಲ್ಲ ನೀವೀಗ ತೊಗೊಂಬಂದ್ಮೇಲೆ ನೀವು ಅನ್ಕೊಂಡಿದ್ದಿದ್ದಿಲ್ಲ ಈ ರೀತಿ ಹೆಸರು ಮಾಡ್ತೈತಿ ಅಂತಂದು ಅತಿ ಹೆಚ್ಚು ಹೆಸರು ಮಾಡೈತಿ ನಿಮ್ಮ ಹುಡುಗರ ಬಗ್ಗೆ ನಿಮ್ಮ ಅಭಿಮಾನಿಗಳ ಬಗ್ಗೆ ಈ ಮುತ್ತು ಬಗ್ಗೆ ಏನು ಹೇಳ್ಬೋದು ಒಂದ ಮಾತನೇ ಇದು ತೊಗೊಂಬರ ಕಾರಣನ ಹುಡ್ರಿ ಫಸ್ಟ್ ಆಫ್ ಆಲ್ ಹೆಸರು ಮಾಡೋಕೆ ಕಾರಣನ ಹೋರಿ ಬಸವಣ್ಣ ಇವೆರಡರಿಂದ ಇದು ಸಾಮ್ರಾಜ್ಯ ಇನ್ನೂ ಬೆಳೆಸೋ ಅನ್ನೋದು ಭಾಳ ಅಂದ್ರೆ ಭಾಳ ಐತಿ ನಮ್ದು ಸಣ್ಣದಿರ್ಬೋದು ಸಾಮ್ರಾಜ್ಯ ಭಾಳ ಅಂದ್ರೆ ಭಾಳ ವಿಶಾಲವಾಗೈತಿ ಆಮೇಲೆ ಕಡೆ ಸಾಮ್ರಾಜ್ಯ ಸಣ್ಣದಿರ್ಬೋದು ಆದ್ರೆ ಭಾಳ ಧೈರ್ಯ ಐತಿ ಹುಡ್ರಿಗೆ ಅದು ಎಂಥ ವ್ಯಕ್ತಿನ ಬರಲಿ ಬೆಳೆದು ತೋರಿಸ್ತಾನೆ ಅವ್ನು ಎಂಥವು ತುಳಿಯೋ ಬರಲಿ ಅವ್ನು ತುಳಿದ ಮೇಲೆ ಇರ್ತಾನೆ ಅನ್ನೋ ಧೈರ್ಯ ಭಾಳ ಐತಿ ಹುಡ್ರಿಗೆ ಆ ಹುಡ್ರ ಸಂಬಂಧನ ಹೋರಿ ಕಟ್ಟಿರೋದು ಈಗ ಹೋರಿ ಕಟ್ರಿ ಬೆಳೆಸ್ತೇವೆ ನಾವು ಹುಡ್ರನ್ನ ಬೆಳೆಸ್ತೀವಿ ಬಸವಣ್ಣನ ಬೆಳೆಸ್ತೀವಿ ಆ ಬಸವಣ್ಣನ ನಾವು ಬೆಳಿತೀವಿ ನೀವು ಬೆಳಿತೀರಿ ಬ್ರದರ ನನಗೊಂದು ಹೇಳಕ್ಕೆ ಇಷ್ಟಪಡೋದೇನಂದ್ರೆ ನಮ್ಮಿಂತ ನಾವು ಆತು ನೀವು ಆತು ಯಾರೊಬ್ಬ ಹೋರಿ ಮಾಲೀಕರಾತ ನಿಮ್ಮ ಇರುವಂಥ ಬ್ಯಾಕ್ಗ್ರೌಂಡ್ ನೋಡಿ ಯಾರು ನಿಮ್ಮನ್ನು ಗುರುತಿಸಲ್ಲ ನೀವು ಕಟ್ಟಿದಂಥ ಹೋರಿ ನೋಡಿ ಗುರುತಿಸ್ಕೊಂತಾರೆ ಇನ್ನೊಂದು ವಿಚಾರ ಬ್ರದರ ಈಗ ನಾನಾದ್ರೆ ಯಾವ ಹೋರಿ ಅಂತ ಯಾರನ್ನ ಒಂದು 10 ಮಂದಿಗೆ ಏನೋ ನಾವು ಒಂದು ಗೊತ್ತಾಗ್ಲಿಕ್ಕೆ ಕಾರಣ ಅಂದ್ರೆ ಈ ಬಸವಣ್ಣ ಈಗ ಏನಾಗ್ಬಿಡ್ತಾನೆ ಬ್ರದರ ಇದೇ ಬಸವಣ್ಣ ಹೆಸರು ಹೇಳ್ತಾರ ಬೆಳಿತಾರ ಹೊಳ್ಳಿ ಈ ಬಸವಣ್ಣ ಬೇರೆದು ಅವ್ರಿಗೆ ಆಗ್ಲಾದ್ರೆ ಮನೇಲಿ ಐತಿ ಅಂದ್ರೆ ಬ್ರದರ್ ಅದಕ್ಕೆ ಅನ್ಯಾಯಗಳನ್ನು ಮಾಡೋದು ಅದಕ್ಕೆ ಅವಹೇಳನಗಳನ್ನು ಮಾಡೋದು ಈಗಿನ ಬ್ರದರ್ ರೀಸೆಂಟಾಗಿ ನಾನು ಒಂದು 2 ವಿಡಿಯೋಗಳನ್ನು ನೋಡಿದೆ ಗಣಜೂರು ಹಿಂದೂ ಸಾಮ್ರಾಟ್ ತೊಗೊಂತಾನೆ ಕರ್ಜಿ ಓಂ ತೊಗೊಂತಾನೆ ಇನ್ನೊಂದು 2-3 ಹೋರಿಗಳದವ ತುಂಬ ಆ ಹೋರಿಗಳ ಮಾಲಕ್ ಹೆಂಗೆ ಬೇಸತ್ತಂದ್ರೆ ಬ್ರದರ್ ಆ ಹೋರಿಗಳಿಗೆ ನಿನ್ನೆ ಒಂದು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಅವ್ರದ್ದು ಕಲ್ಲುಗಳನ್ನು ತೊಗೊಂಡು ಹೊಡೆಯೋದಾಗ್ಲಿ ಚಾಲಿಗಳನ್ನು ತೊಗೊಂಡು ಹೊಡೆಯೋದಾಗ್ಲಿ ನಾ ಹೇಳ್ತೇನೆ ಬ್ರದರ್ ನಿಮ್ಮ ವೈಯಕ್ತಿಕ ದ್ವೇಷ ಇದು ನನ್ನ ಅಭಿಪ್ರಾಯ ನಿಮ್ಮ ದ್ವೇಷ ಅಸೂಯೆ ಏನೇ ಇರಲಿ ಮಾಲೀಕರ ನೋಡಿ ಇಟ್ಕೊಂಡ್ಬಿಡ್ರಿ ಯಾವತ್ತು ಹೋರಿ ನಡುವ ಹೋರಿ ಹೆಸರೈತೆ ಯಾವತ್ತು ಬೇಡ ಅಂತ ನಾ ಹೇಳೋದೊಂದು ಉದ್ದೇಶ ಏನಿದ್ರೆ ಇವತ್ತಿಗೆ ಆ ಮಾಲೀಕರು ಎಷ್ಟು ನೋಡಿರ್ತಾರೆ ಅವರಿಗೆ ಗೊತ್ತು ಬ್ರದರ್ ಇಲ್ಲೇ ಒಂದು ಗಣಜೂರು ಹಿಂದೂ ಸಾಮ್ರಾಟ ಅಂತಂದು ರೀಸೆಂಟಾಗಿ ನಾ ಹೋರಿ ವಿಡಿಯೋಗಳನ್ನು ಮಾಡಿದ್ದೆ ಬ್ರದರ್ ನಾ ವಿಡಿಯೋಸ್ ಮಾಡಿದ ಮೇಲೆ ಆ ಹೋರೆಲ್ಲ ಚೆನ್ನಾಗಿತ್ತು ಅವ್ರು ಹೇಳೋ ಒಂದು ಖುಷಿ ನೋಡ್ಬಿಟ್ರೆ ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ತಾರೆ ಅಂತ ಅನ್ಸುತ್ತೆ ರೀಸೆಂಟಾಗಿ ಅದೆಲ್ಲ ಕೆಲವು ಜನ ಆಗಿದ್ಮೇಲೆ ಒಂದು ಯಾವುದೋ ಹಬ್ಬಕ್ಕೆ ಹಾಕಿದ್ರೆ ಆ ಹೋರಿ ಹಬ್ಬ ಮಾಡಿಲ್ಲ ಬ್ರದರ್ ಅವಾಗ ಅವ್ರ ಮಾಲೀಕರು ನನಗೊಂದು ಫೋನ್ ಮಾಡಿದ್ರು ಏನಂತಂದ್ರೆ ಬ್ರದರ್ ಇಲ್ಲ ನಮ್ಮ ಊರಿಗೆ ಮಠ ಮಂತ್ರ ಮಾಡಿಸ್ಯಾರ ಹಾಗಾಗಿದೆ ಹೀಗಾಗಿದೆ ಬ್ರದರ್ ಆ ಹೋರಿ ಮಾಲಕ ಮಾತಾಡಿದ್ರೆ ನನಗೇನು ಅಷ್ಟು ಫೀಲ್ ಆಗಿದ್ದಿಲ್ಲ ಬ್ರದರ್ ಆ ಹೋರಿ ಮಾಲಕ ಮಾತಾಡ್ಕೊಂತ ಅಳಾಕೊಂತಾರೆ ಬ್ರದರ್ ಆ ಮಾಲಕಿಗೆ ಎಷ್ಟು ನೋವು ಆಗೈತಲ್ಲ ಈಗ ನೀವೇನು ಈ ಬಸವಣ್ಣ ನಡುವ ಅವಹೇಳನ ಮಾಡ್ಕೊಂತ ಅವಕ್ಕೆ ಅನ್ಯಾಯಗಳನ್ನು ಮಾಡಾಕೊಂತಿರಲ್ಲ ನಿಮಗೆ ಇವತ್ತೊಂದಿನ ಬಸವಣ್ಣ ಸುಮ್ಮನೆ ಇರ್ಬೋದು ಅದು ಕರ್ಮ ಇವತ್ತು ಸುಮ್ಮನೆ ಇರೋಂಗಿಲ್ಲ ಬ್ರದರ್ ನಾನು ನಿಮ್ಮನ್ನು ಕೇಳ್ತೀನಿ ಈಗ ಈ ಬಸವಣ್ಣಗಳಿಗೆ ಮೂಕ ಬಸವಣ್ಣಗಳಿಗೆ ಅನ್ಯಾಯ ಮಾಡೋದಾಗಲಿ ಮಾಟ ಮಂತ್ರಗಳನ್ನು ಮಾಡೋದಾಗಲಿ ಅವ್ರಿಗೆ ನೀವು ಏನು ಹೇಳ್ತೀವಿ ಬ್ರದರ್ ಏನಿಲ್ಲ ನಂದೈತಿ ಹೇಳೋಣ ಹೇಳಿ ನಂದು ಫಸ್ಟ್ ಹೋರಿ ಬೇಟೆಗಾರ ಹಾವೇರಿ ಬೇಟೆಗಾರ ಅದನ್ನ ತರ್ಸಿದ್ ನಾವು ಆಂಧ್ರದಿಂದ ತಮಿಳ್ನಾಡು ಸುರೇಶ್ ಅಣ್ಣ ಅಂತಾರ ಮೆಣಸಂದ್ರ ಸುರೇಶ್ ಅಣ್ಣ ಅಂತಂದು ಅವ್ರು ಹೋರಿ ಕೊಡ್ಸಿದ್ದು ನನಗೆ ಫಸ್ಟ್ ಪರಿಚಯ ಆದಾರ ಅವರ ಹೋರಿ ಕೊಡ್ಸಿದ್ದೆ ಒಂದು 2 ವರ್ಷ ಭಾರಿ ಹಬ್ಬ ಮಾಡ್ತದೆ 2 ವರ್ಷ ಹಬ್ಬ ಮಾಡಿದ ನಂತರ ಹೊಳ್ಳಿ ಬ್ಯಾಡ್ಗೆ ಆಕಾಡ ಒಳಗೆ ಜಸ್ಟ್ ಒಂದು ಹುಡುಗ ಹಿಂಗೆ ಜಸ್ಟ್ ಖರ್ಚಿಪ್ ಹಿಂಗೆ ತೂರಿಂಗ್ ಅನ್ನೋದು ನಿಂತಿದ್ದು ಹೋರಿ ಮುಂದೆ ಹೋಗಲಿಲ್ಲ
ಹೋಗಲಿಲ್ಲ. ನಾ ಏನಾಯ್ತು ಅಂತಂದೇಳಿ ನೆಕ್ಸ್ಟ್ ಹಬ್ಬದಿಂದ ಭಾಳ ಟ್ರೈ ಮಾಡಿದೆ. ಇಲ್ಲಿ ಅಖಾಡೊಳಗೆ ನಿಂತಂದ್ರೆ ಯಾರನ್ನಾರ ಹಾಯ್ದ ಹೋಗೋದು ಹೋರಿ ಅದು ಅಷ್ಟು ರ್ಯಾಶ್ ಇತ್ತು ಹೋರಿ ಅದು ಅಂಥದ್ದು ಅಖಾಡದೊಳಗೆ ಬರೋದು ಸುಮ್ಮನೆ ಇಲ್ಲದ ಮಾಡಕತ್ತೆ. ನಾನು ಉಂಡನಿ ನಂದು ಊರಿಗೆಲ್ಲ ಆಗ್ಯಾವು. ಅದನ್ನು ಯಾಕಂದ್ರೆ ಯಾರು ಯಾಕೆ ಮಾಡಲಿ, ಈಗ ಬಸವಣ್ಣ ದೇವ್ರಪ್ಪ, ಈಗ ನಮ್ಮ ಮನೆ ಒಳಗೆ ಜಗಲಿ ಒಳಗೆ ನಾವು ನಮ್ಮ ಮನೆ ದೇವ್ರನ್ನ ಹೆಂಗೆ ಪೂಜೆ ಮಾಡ್ತೀವಿ, ಆಮೇಲೆ ರೋಡ್ ಒಳಗೆ ಹೋಗ್ತಿರ್ತಾವೆ ನಾವು, ಎಲ್ಲ ದೇವ್ರುಗಳು ಇರ್ತಾವೆ, ನಾವು ಕೈ ಮುಗಿತೀವಿ, ಅದು ದೇವರ ಬಸವಣ್ಣ. ಅದ್ರ ಮೈ ಒಳಗೆ 7 ಕೋಟಿ ದೇವ್ರು ಇರ್ತಾವೆ. ಹೌದಾ, ಅದು ದೇವ್ರ ಅದ. ಆ ದೇವ್ರಿಗೆ ಮಾಡಿಸ್ತಾರಂದ್ರೆ ಇವತ್ತಿಲ್ಲ ನಾಳೆ ಅವ್ರು ಉಣ್ತಾರೆ. ಈಗ ತಾತ್ಕಾಲಿಕಕ್ಕೆ ಈಗ ಮಂಜುನೂರಿಪ್ಪ 7 ಕೋಟಿ ಹೊಂಟತಿ, ಅದನ್ನೇರ ಮಾಡಿ ನಾನು ತಡೆ ಹಿಡಿಬೇಕು, ಅವನ ಹೆಸರು ಹಾಳು ಮಾಡಬೇಕು, ಆ ಬಸವಣ್ಣ ಹೆಸರು ಹಾಳು ಮಾಡ್ಬೇಕಂದ್ರೆ ತಾತ್ಕಾಲಿಕ ಒಂದು ವರ್ಷಕ್ಕೆ ಮಾಡ್ತಾನೆ ಅಷ್ಟವ. ಅದು ರಿಟರ್ನ್ ಆಗೇ ಬಿಡ್ತದೆ ಕರ್ಮ ಅವನಿಗೆ. ಅನುಭವಿಸ್ತಾನೆ ಬಸವಣ್ಣ ಮಾಡ್ದವ, ಅನುಭವಿಸ್ತಾನೆ. ಆದ್ರೆ ಬಸವಣ್ಣ ಮೇಲೆ ಯಾವತ್ತು ಯಾರು ಮಾಡಕ್ಕೆ ಹೋಗ್ಬಾರ್ದು, ಮಾಡಬಾರ್ದು ಅಂತ ನನ್ನ ಉದ್ದೇಶ. ಅವ್ರ ಉದ್ದೇಶ ಏನೈತಿ, ಮಾಡೇ ಹೆಸರು ಹಾಳು ಮಾಡ್ಬೇಕಂದ್ರೆ ಅವ್ರು ಉಣ್ತಾರೆ. ಬಸವಣ್ಣ ಮಾಡಿದ್ರೆ ಹಂಗ ಏನೋ ಹೋಗಂಗಿಲ್ಲ, ಹೋಗ್ತಾರೆ. ಆಮೇಲೆ ಕಡೆ ಇನ್ನೊಂದು ಮೊನ್ನೆ ಇದ್ರಾಗ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ನಾನು. ಈಗ ಸದ್ಯ ಓಮ್ ಭಾರಿ ಹೆಸರು ಮಾಡಿತ್ತು ಊರಿಗೆ, ಕರ್ಜಿಗೆ ಓಮ್ ಭಾರಿ ಹೆಸರು ಮಾಡಿದ್ದೆ. ಅದನ್ನ ಹೆಂಗಾರ ಮಾಡಿ ಊರಿನ ಹಿಡಿಬೇಕು ಅಥವಾ ಹೆಸರು ಹಾಳು ಮಾಡ್ಬೇಕಂದ್ರೆ ಮೊನ್ನೆ ಇದ್ರಾಗ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮ್ನಾಗ. ಹೋಗೋ ಊರಿಗೆ ಹಿಂಗೇನೋ ರಟ್ಟಿನ ಒಂದು ಪೀಸ್ನ ಹಿಂಗೆ ಮಗಕ್ಕೆ ತೋರ್ತಾರೆ. ಯಾಕಂದ್ರೆ ಹೋಗೋ ಸ್ಪೀಡಿಗೆ ಕಣ್ಣಿಗೆ ಏನಾರು ಬಿತ್ತಂದ್ರೆ ಎಲ್ಲರೂ ಹೊಡಿಲಿ, ಒಟ್ಟು ಬಸವಣ್ಣ ಏನಾರು ನೋವು ಉಣ್ಲಿ, ಒಟ್ಟು ಮೈನಸ್ ಆಗಲಿ ಅನ್ನೋ ವಿಚಾರ ಅವ್ರು ಇಟ್ಕೊಂಡು ಮಾಡಿರ್ತಾರೆ. ಅದನ್ನ ಮಾಡಬಾರ್ದು, ಯಾವತ್ತು ಹೇಳ್ಬೇಕಂದ್ರೆ ಬಸವಣ್ಣ ಮಾಡಬಾರ್ದು. ಇನ್ನೂ ಹೋರಿ ಮಾಲಕನ ಮೇಲೆ ದ್ವೇಷ ಐತೆ, ಹೋರಿ ಅಭಿಮಾನಿಗಳ ಮೇಲೆ ದ್ವೇಷ ಐತೆ. ಒಂದು ತೆಪ್ಪು ಮಾಡ್ರ ಕುತ್ಕೋರಿ, ಮಾತಾಡ್ರಿ, ಇಲ್ಲ ಹೊಡೆದಾಡ್ರಿ, ನೀವು ಹೊಡೆದಾಡ್ಕೊಂಡು ಸಾಯ್ರಿ, ಬಸವಣ್ಣಿಗೆ ಏನು ಮಾಡಬಾರ್ದು. ಅದು ಒಂದು ವಿಚಾರ ನಂದು ಒಳ್ಳೆ ಅಭಿಪ್ರಾಯ. ಆಮೇಲೆ ಕಡೆ ಈಗ NT ಸರ್ಕಾರ ಬರ್ತೈತಿ, ಕಾಲಾಗ ದೊಡ್ಡದು ಬೆಳೆಸೋದು, ರಾಜ ಬರ್ತೈತಿ ಕಾಲಾಗ ದೊಡ್ಡದು ಬೆಳೆಸೋದು. ಅದರಿಂದ ಏನು ಭಾಳ ಏನೋ ಖುಷಿ ಸಿಗಲ್ಲ ಅವ್ರಿಗೆ. ಆದ್ರೆ ಅದು ಬಸವಣ್ಣ ನೋವು ಉಂಡು ಒಂದು ಸಲ ಏನದು ಕಣ್ಣೀರು ಹಾಕ್ತಂದ್ರೆ ಆ ಶಾಪ ಅದೇನು ಮಾಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ತಟ್ಟಲಿಲ್ಲಂಗಿರಂಗಿಲ್ಲ. ಅದನ್ನ ಒಂದು ಮಾಡಬಾರ್ದಂತ ವಿಚಾರ ನಾನು. ಯಾವುದೋ ಬಸವಣ್ಣ ಅಲ್ಲಿ ದ್ವೇಷ ಇರಲಿ, ಬೇಕಾದಿರಲಿ, ವೈಯಕ್ತಿಕ ನಿಮ್ದು ಇರ್ತೈತಲ್ಲ, ನಿಮ್ದು ನೀವು ಬಗೆಹರಿಸಿರಿ. ಬಸವಣ್ಣ ಮೇಲೆ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಬ್ರದರ್. ಇವ್ರು ಏನೇ ಒಬ್ಬರು ಮಾಲೀಕರಾಗಲಿ, ಹೊರಿ ಹಬ್ಬದ ಅಭಿಮಾನಿಗಳಂತ ಹೇಳ್ಬೋದು, ಒಬ್ಬರು ಹೆಸರಾಂತ ಹೊರಿ ಮಾಲೀಕರಾಗಿ ಇವ್ರು ಹೇಳೋ ಮಾತುಗಳನ್ನ ಕೇಳಿದ್ರೆ ಒಂಥರ ಮೈ ರೋಮಾಂಚನ ಹೋಗುತ್ತೆ. ಯಾಕಂದ್ರೆ ಅವರು ಎಲ್ಲ ಬಸವಣ್ಣನ ಹೆಸರು ಅಂತ ಹೇಳಿದ್ರೆ, ಈ ಬಸವಣ್ಣ ನಮ್ದು, ಆ ಬಸವಣ್ಣ ನಮ್ದು ಅಂತ ಹೇಳಿಲ್ಲ. ಯಾವುದೇ ಬಸವಣ್ಣಗಳಿಗಾಗಲಿ ಅನ್ಯಾಯಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅನ್ನೋದು ಒಂದು ಮೇಲೆ ಅವ್ರ ಅಭಿಪ್ರಾಯ ಐತಿ. ಇವರ ಅಭಿಪ್ರಾಯದ ಪ್ರಕಾರ ಆದಷ್ಟು ನೀವೇನು ಬಸವಣ್ಣಗಳಿಗೆ ಮಾಡಿಸೋದಾಗಲಿ, ಅವಹೇಳನಗಳನ್ನು ಮಾಡೋದಾಗಿರಲಿಲ್ಲ, ಆದಷ್ಟು ನೀನು ನಿಲ್ಲಿಸಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀ ನಾಳೆ ಹೋರಿ ಕಟ್ಟಿದ ಮೇಲೆ ನಿನಗೆ ಅನುವು ಗೊತ್ತಾಗುತ್ತೆ. ಈ ಸದ್ಯ ನಿನಗೆ ಅದು ಖುಷಿ ಅನ್ನಿಸ್ಬೋದು. ನಾ ಅದಕ್ಕೆ ಇನ್ನೊಂದು ಕೇಳ್ಕೊಂಡ್ರೆ, ಯಾರಾಗ್ತಿ, ಯಾರ ಅಭಿಮಾನಿಗಳಾಗ್ತಿ, ಯಾರ ಹೋರಿ ಮಾಲಕತ್ತೆ, ಇನ್ನೊಂದು ಹೋರಿ ಹೆಸರಿತ್ತು, ಹೋರಿಗೆ ಯಾವತ್ತೂ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊಂತೀನಿ ಬ್ರದರ್. ಇನ್ನೊಂದು ಕೆಲವೊಂದು ಪ್ರಶ್ನೆಗಳನ್ನ ನಾ ಕೇಳ್ತಾದ್ರೆ, ನೀವು ಹೋರಿ ಹಬ್ಬದ ಬಗ್ಗೆ ನೀವು ಏನು ತಿಳ್ಕೊಂಡ್ರಿ? ಹೋರಿ ಹಬ್ಬ ಅಂದ್ರೆ ನಿಮ್ಮ ಪ್ರಕಾರ ಏನು? ಹೋರಿ ಹಬ್ಬ ಅಂದರೆ ಇದು ರೈತರ ಒಂದು ಮನರಂಜನೆ ಹಬ್ಬ. ವರ್ಷಾನ್ ಪೂರ್ತಿ ಈಗ ಕಮ್ತಾ ಮಾಡಿರ್ತಾವೆ ಮನೆಯೊಳಗೆ. ಈಗ ಅವ್ದು ಏನಪ್ಪ ಒಂದಂದ್ರೆ, ಈಗ ರೈತರಿಗೆ ಯಾವ ಹಬ್ಬನೇ ಇಲ್ಲ. ಈಗ ಎಲ್ಲ ಹಬ್ಬಗಳು ನರ್ಸಿ ಹೊಂಟವು. ಅವಾಗೆಲ್ಲ ಪಂಚಮಿ ಅಂದ್ರೆ ದೊಡ್ಡ ಪ್ರಮಾಣದಾಗ ಮಾಡ್ರೆ ಹಳ್ಳಿ ಒಳಗೆ. ಈಗ ಹೋರಿ ನೀವು ಒಂದು ಅಮಾಸಿ ಮಾಡ್ದಂಗೆ ಮಾಡ್ತಾರೆ ಹಳ್ಳಿ ಒಳಗೆ. ಈಗ ನಿಮ್ಮ ಹೋರಿ ಒಳ್ಳೆ ಹೆಸರು ಮಾಡಕಂತೈತಿ. ಈಗ ಬರ್ತಾ ಒಳ್ಳೆ ಹೆಸರಿನಾಗಿ ಒಂದು ಟಾಪ್ ಹೋರಿ ಲಿಸ್ಟ್ನಾಗ ನಿಮ್ಮ ಹೋರಿ ಬರ್ತೈತಿ. ಅವಾಗ ಏನಾಗುತ್ತೆ ಅಂತ ಬ್ರದರ್, ನಿಮ್ಮ ಹೋರಿಗಳನ್ನು ಯಾರಾದರೂ ಯಾರೋ ವ್ಯಕ್ತಿಗಳು, ಇಲ್ಲ ಈ ಸತಿ ನಿಮ್ಮ ಹೋರಿನ ತಡೆದು ನಿಲ್ಲಿಸ್ತೀನಿ, ಇಲ್ಲ ನಿಮ್ಮ ಹೋರಿನ ನಾವು ಸ್ಟಾಪ್ ಮಾಡ್ತೀವಿ ಅನ್ನಂಥ ಮಾತುಗಳನ್ನು ಕೇಳೋದಾದ್ರೆ ಅವ್ರಿಗೆ ಪ್ರತ್ಯುತ್ತರವಾಗಿ ನಿಮ್ಮ ಹೋರಿ ಮೇಲೆ ಏನಂತ ಹೇಳ್ಬೋದು? ಈಗ ನಾವು ಹೋರಿ ಮಾಲಕರಿ, ಇವರೆಲ್ಲ ನಾವೆಲ್ಲ ಹೋರಿ ಮಾಲಕರು ಹೌದು, ಹೋರಿ ಅಭಿಮಾನಿಗಳು ಹೌದು. ಈಗ ಯಾರೋ ಒಬ್ಬ ಹೋರಿ ಪೈಲ್ವಾನ ಕಾಂಪಿಟೇಷನ್ ಕೊಡ್ತಾನೆ ಅಂದ್ರೆ ಅವ್ನು ಬಸವಣ್ಣ ಕೊಡಬಾರ್ದು ಕಾಂಪಿಟೇಷನ್, ಹೋರಿ ಮಾಲಕರು ಕೊಡ್ಬೇಕು. ಬಸವಣ್ಣ ಕಾಂಪಿಟೇಷನ್ ಕೊಡ್ತಿದ್ದೀನೋ, ಅಥವಾ ಈಗ ನಾವು 7 ಕೋಟಿ ಒಂದು ಹೋರಿ ಕಟ್ಟೇವಂದ್ರೆ ಅವ್ನು 7 ಕೋಟಿ ಮಂಜಾನ ಹೋರಿ ಹಂಗೆ ಉಂಟತ್ಲೆ, ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಒಂದು ನೂರು ಜಾಸ್ತಿ ಹೋಗೋ ಸ್ಪೀಡ್ ಹೋರಿ ತೊಗೊಂಬರೋಣ ಅಂತ ಹಂಗೆ ಕಾಂಪಿಟೇಷನ್ ಕೊಡಿ. ಅದನ್ನ ಬಿಟ್ಟು ನಾನು ಮಂಜುನ ಹೋರಿ ಚಲೋ ಉಂಟತ್ತೆ ಹರಿತಿದ್ದಾನೆ, ಅದು ಕಾಂಪಿಟೇಷನ್ ಅಲ್ಲ, ಅದು ಹೆಣಕ್ತನ ಅದ. ಬೇಕಾದ್ರೆ ನಾವು ಹೋರಿ ಮಾಲಕರಲ್ಲಿ ಇಂಥವಲ್ಲ, ನಮ್ಮ ಮೇಲೆ ಕೊಳ್ಳಿ ಕಾಂಪಿಟೇಷನ್, ನಾವಿನ್ನೂ ಗಣಸರದವಿ, ನಮ್ಮ ಮೇಲೆ ಮಾಡಲಿ. ಹೋರಿ ಕಟ್ಟೆ ಅಲ್ಲೇ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾ ಬೇಕಾದ್ರೆ ನಮ್ಮ ಮೇಲೆ ದ್ವೇಷ ಮಾಡಲಿ, ನಾವು ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ. ಅದಕ್ಕೆ ಏನು ಬರ್ತದೆ ನಾವು ಮುಂದೆ ಬಂದು ದಕ್ಕಿಸ್ಕೊಂತ ನೋಡ್ತೀವಿ. ಬಸವಣ್ಣನ ಮೇಲೆ ಬೇಡ. ಇವತ್ತು ಈ ಹೋರಿ ಕಟ್ಟೇವ ಅಂದ್ರೆ ನಾವು ಭಾಳ ಕಾಂಪಿಟೇಷನ್ ಕೊಡ್ತಾನೆ ಅಂತಂದು ಒಂದು ರೌಂಡ್ ಹತ್ಬೋದು, ಇಳಿಬೋದು, ಆಟ 2 kg ಕೊಬ್ಬರಿ ಹೋಗೋ ಆಟ ಅದ. ಈ ಬಸವಣ್ಣ ಒಂದ್ಸಲ ಕಾಲ ತೊಗೊಂಡು ಹೊಡೆದು ಕಾಲ್ಗಿಲ್ ಮೂರ್ತಿ ಜೀವ ಹೋದ್ರೆ ಮತ್ತೆ ಹೊಳಿ ಬರಂಗಿಲ್ಲ. 2 kg ಕೊಬ್ಬರಿ ಹೊಳಿ ಬರ್ತಾವೆ, ಆದ್ರೆ ಜೀವ ಬರಂಗಿಲ್ಲ. ಹಂಗೆ ಕಾಂಪಿಟೇಷನ್ ಕೊಡ್ತಾವ ಅಂದ್ರೆ ನಾವು ಇಂಥ 10 ಹೋರಿ ಕಟ್ತೀವಿ.
ಹಾಯ್ ಊರಿನ ಕಟ್ತೇವೆ. ನಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಆ್ಯಕ್ಷನ್ ಊರಿ ಮಾಲಕರು ನಾವು. ನಮಗೆ ಆ್ಯಕ್ಷನ್ ಊರಿ ನಾವು ಶೆಡ್ ಹೊಡೆದು ಹಬ್ಬ ಮಾಡ್ರೆ. ಆದ್ರೆ ಈಗ ಪಿ ಪಿ ಊರಿ ಕಟ್ಟಿದ ಉದ್ದೇಶನ ಬೇರೆ ಅದಾವ ನಮಗೆ. ನಾವು ಪಿ ಪಿ ಊರಿ ಕಟ್ಟಬೇಕು. ನಾವು 4 ಜನದಾಗ ಪಿ ಪಿ ಊರಿ ಕಟ್ಟಾನಿವ ಹೌದು ಊರಿ ಅನ್ಬೇಕು. ಅಂತ ಊರಿನ ಕಟ್ತೇವೆ, ಅಂತ ಊರಿ ಹೆಸರು ಮಾಡ್ತೇವೆ. ಆದ್ರೆ ಕಾಂಪಿಟೇಷನ್ ಕೊಡ್ರಿ, ಶಿವಾನಂದ ಕಾಂಪಿಟೇಷನ್ ಕೊಡ್ರಿ, ಊರಿ ಕೊಡ್ಬೇಡ್ರಿ, ಊರಿ ಮಾಲಕರು ಕೊಡ್ರಿ, ಊರಿಗೆ ಬೇಡ ಬಸವಣ್ಣ. ನನ್ನ ಪ್ರಕಾರ ಕಾಂಪಿಟೇಷನ್ ಅಂತ ನೀವು ಹೇಳಿದ್ ಕರೆಕ್ಟ್. ಕಾಂಪಿಟೇಷನ್ ಏನಿದ್ರೆ ಅವಂದ್ ಇಷ್ಟು ರೌಂಡ್ ಹೋಗತ್ತೆ ಹೋರಿ, ಅದಕ್ಕಿಂತ ಒಂದ್ ರೌಂಡ್ ಹೋಗಂತ ಹೋರಿ ಕಟ್ಟಿ ತೋರಿಸ್ರಿ. ರಿಯಲ್ ಕಾಂಪಿಟೇಷನ್ ಅಂದ್ರೆ ಇದು. ಈಗಿನ ಕಾಂಪಿಟೇಷನ್ ಹೆಂಗೈತೆ ಹೇಳ ಬ್ರದರ್, ಈ ಹೋರಿ ಹೊಂಟೈತೆ ಈಗ ಅವ್ರು ಹಿಂಗ್ ಮಾತಾಡ್ರ ಆ ಹೋರಿ ತರಬೇಕು, ಆ ಹೋರಿ ನಿಲ್ಲಿಸ್ಬೇಕ. ಪ್ರೆಸೆಂಟ್ ಹೋರಿ ಹಬ್ಬ ನಡೆಯುತ್ತಿರುವಂತ ಈಗ ಅಭಿಪ್ರಾಯಗಳನ್ನ ಇದೆ ಪ್ರೆಸೆಂಟ್ ಆಗಿ. ನನ್ನ ಪ್ರಕಾರ ಅಸ್ಲಿ ಕಾಂಪಿಟೇಷನ್ ಅಂತ ಇವ್ರು ಹೇಳಿದ್ದ, ಕಾಂಪಿಟೇಷನ್ ಅಂತ ಇವ್ರು ಹೇಳಿದ್ದ ಕರೆಕ್ಟ್. ಶಿವಾನಂದ್ರ ಈಗ ನಾವು 4-5 ವರ್ಷದಿಂದ ವೀಕ್ಷಣೆ ಸಲುವಾಗಿ ಕ್ಯಾಮ್ರಾ ಮುಂದೆ ಮಾತಾಡೋದು ಇದು ಫಸ್ಟ್ ರೀ. ನಾವು ಏನೂ ಮಾತಾಡಿಲ್ಲ, ಎಲ್ಲೂ ಅದನ್ನು ಹೇಳಿಲ್ಲ. ನಾವು ಎಲ್ಲ ಆ ಕಡೆದಾಗ ಮಾಡಿ ತೋರಿಸಿವ್ರಿ. ಈಗ ಮನುಷ್ಯ ಮತ್ತು ಬಸವಣ್ಣ ನಡೋಕ್ಕೂ ಒಂದು ಹಬ್ಬ ಇದೆ. ಹೋರಿ ಹಿಡಿತಗಾರನು ಅಷ್ಟೇ ಜೀವಕ್ಕೆ ಬೆಲೆ ಇಟ್ಟು ನಿಂತಿರ್ತಾರೆ. ನಾವು ಬಸವಣ್ಣ ಬಿಟ್ಟಿರ್ತೀವಿ. ಈ ನಡಕ್ಕಿದ್ದರೆ ಕಾಂಪಿಟೇಷನ್ ಆವಿ ಅಂತಂದು ಬರ್ತಾರಲ್ರಿ. ಕಾಂಪಿಟೇಷನ್ ಬಗ್ಗೆ ಕೇಳಿದ್ರೆ ನೀವು ಬಸವಣ್ಣ ಕಾಂಪಿಟೇಷನ್ ಕೊಡಬೇಕು ಹೊರತು ಮನುಷ್ಯ ಅದಕ್ಕೆ ಕಾಂಪಿಟೇಷನ್ ಕೊಡೋದು ಟಾರ್ಗೆಟ್ ಮಾಡೋದು ಮಾಡಬಾರ್ದು. ಒಂದು ಬಸವಣ್ಣಗೆ ಟಾರ್ಗೆಟ್ ಮಾಡೋದು. ಯಾಕೆ ಅದು ಮೂಕ ಪ್ರಾಣಿ. ನಿಮ್ಮ ಮನ್ಯಾಗ ಕಟ್ಟಲಿ, ನಮ್ಮ ಮನ್ಯಾಗ ಕಟ್ಟಲಿ, ಕಟ್ಕೊಂತಿದ್ವಿ ಮೇವು ತಿಂತೈತಿ. ಹೌದಾ? ನಾವು ಮಾಡಿದ್ದಕ್ಕಷ್ಟು ನಮ್ಗೆ ಒಂದು ಹೆಸರು ತರ್ತೈತಿ. ಈ 5 ವರ್ಷದ ಫೀಲ್ಡ್ ಒಳಗೆ ನಾನು ಅನುಭವಿಸ್ಲಾರ್ದೆಲ್ಲ ಅನುಭವಿಸೀನಿ. ಬಟ್ ನಾವು ಇವು ಮಾಟ ಮಂತ್ರ ಅವಕ್ಕೆಲ್ಲ ಯಾವಕ್ಕೂ ತಲೆ ಕೆಡ್ಸೋಣಲ್ಲ. ಅದಕ್ಕೆ ನಾನು ನಂಬೋದಲ್ಲ. ನಾನು ಮುಂದೆ ಹೋಗಿರಿ ತುಳಿದು ಮಾತ್ರ ಹೊಕ್ಕನ್ನು ಹೊರತು ನಾ ಏನು ಕಟ್ಟೋದು ಇಲ್ಲ, ನಂಬೋದೂ ಇಲ್ಲ. ಬಸವಣ್ಣ ಇಷ್ಟ ನಂಬ್ತೀನಿ. ಆ ಪ್ರಕಾರ ನಾವು ಅಖಾಡದಾಗ ಏನಿದ್ರು ಹಬ್ಬ ಮಾಡ್ತೀವಿ. ಯಾರು ಏನು ಕಾಂಪಿಟೇಷನ್ ಕೊಡಲ್ಲ, ಏನಿಲ್ಲ. ಬಸವಣ್ಣ ರೀ, ಬಸವಣ್ಣ ಬಿಟ್ಟಿರ್ತೀವಿ, ಬಸವಣ್ಣ ಕಾಂಪಿಟೇಷನ್ ಕೊಡ್ಬೇಕು. ಹೌದ್ರಿ? ನಮ್ಮ ಅದ್ರ ತಾಕತ್ರಿ ನಮ್ಮ ಹುಮ್ಮಸ್ಸು. ಅದ್ರ ಮುಂದೆ ಹೋರಿ ಹಬ್ಬ ಇರೋದು. ದಯವಿಟ್ಟು ಯಾರು ಆತ್ರಿ ವಿಡಿಯೋಗ್ರಾಫರ್ಸ್ ಕೆಲವೊಬ್ರು, ಈಗ ನಾ ಬಡವ್ರಿಪ್ಪ, ಅಮೌಂಟ್ ಕೊಡೋಕೆ ನನಗೆ ವಿಡಿಯೋ ತೊಗೊಳಕ್ಕೆ ರೊಕ್ಕ ಇರೋದಿಲ್ಲ. ನೀವು ವಿಡಿಯೋಗ್ರಾಫರ್ಸ್ ಅವರು ಹೋರಿ ವಿಡಿಯೋಗಳನ್ನು ನೀವು ಫೇಸ್ಬುಕ್ ಒಳಗೆ ಎಲ್ಲದ್ರಾಗೂ ವೈರಲ್ ಮಾಡಬೇಕು. ಯಾರು ಸ್ವಲ್ಪ ಜನ ಕೆಲವೊಬ್ರು ಅಮೌಂಟ್ ಕೊಟ್ಟು ತೊಗೊಂಡಿರ್ತಾರೆ. ಆಮೇಲೆ ನನ್ನ ಹೋರಿ ಬಿಡಬೇಕಾರೆ ಡ್ರೋನ್ ವಿಡಿಯೋ ಸಿಕ್ಕಿಲ್ಲ ಅಂತ 1 ವರ್ಷ ಹಬ್ಬ ಮಾಡಿ ನಾನು ಬಹುಮಾನಕ್ಕೆಲ್ಲ ಬರೀ ಡ್ರೋನ್ ವಿಡಿಯೋ ಸಲುವಾಗಿ. ನೀವು ನಂಬ್ತೀರೇ ಬಿಡ್ತೀರಿ. ಕ್ಯಾಮ್ರಾ ವಿಡಿಯೋ ಸಿಕ್ಕಿಲ್ಲ ಅಂತ ಕ್ಯಾಮ್ರಾ ಸಲುವಾಗಿ ಮಾಡೀನಿ. ನನ್ನ ಹೋರಿ ಎಷ್ಟು ರೌಂಡ್ ಹೋಗಿತ್ತು ಅಷ್ಟು ರೌಂಡ್ ಅಮೌಂಟ್ ಬಿಫೋರ್ ಹಾಕಿದ್ರೆ 2 ದಿನ ಬಿಟ್ಟು ನಂಗೆ ವಿಡಿಯೋ ಕೊಟ್ಟಾರ. ಹೌದು, ಅವಾಗೆಲ್ಲ ಹಂಗಿತ್ತು. ಈಗ ವಿಡಿಯೋಗ್ರಾಫರ್ಸ್ ಎಲ್ಲ ಚೆನ್ನಾಗದಾರ. ಇನ್ನು ಮುಂದಾದರೂ ಹಿಂಗೆ ಬೆಳೆಸ್ಲಿ, ಹೋರಿ ಹಬ್ಬ ಉಳಿಲಿ ಅನ್ನೋ ಆಸೆ ನಂಗೈತಿ. ಅದನ್ನ ನಡೆಸ್ಕೊಂಡು ಅನಾಹುತ ವಿಡಿಯೋಗಳೆಲ್ಲ ಅವೆಲ್ಲ ಹಾಕಬಾರ್ದು. ಒಂದು ಪಾಯಿಂಟ್ ಇದೆ. ಈಗ ಏನಾಗ್ಬಿಡುತ್ತೆ ಅಂದ್ರೆ ಬ್ರದರ್, ಈ ಹೋರಿಗಳಿಗೆ ನೋವು ಹಾಕೊಂತೈತಿ, ಹೋರಿಗಳಿಗೆ ಏನೋ ಒಂದು ಧೋಕೆ ಆಗೈತಿ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಈ ಒಂದು ಇನ್ಸ್ಟಾ ಪೇಜ್ ಮುಗಿನ ಫಾಲೋವರ್ಸ್ ಮಾಡ್ಕೊಂಡ್ರೆ ಬ್ರದರ್, ಇವ್ರು ಏನು ಮಾಡ್ಕೊಂಬಿಟ್ರೆ ಅಂದ್ರೆ ಆ ಹೋರಿ ವಿಡಿಯೋ ಅಪ್ಲೋಡ್ ಮಾಡಿ ನಂಗೆ ಫಾಲೋವರ್ಸ್ ಜಾಸ್ತಿ ಹಾಕಾರ, ಅದು ನನಗೆ ಲೈಕ್ಸ್ ಬರ್ತವೆ ಅನ್ನೋ ಒಂದು ಗೊತ್ತರ. ಈಗ ಬಿದ್ದಂಥ ಹೋರಿಗಳು, ಅನಾಹುತ ಆಗಿದ್ದ ಹೋರಿಗಳನ್ನ ಅಪ್ಲೋಡ್ ಮಾಡಾಕಂತಾರ. ನನ್ನ ಪ್ರಕಾರ ಅದು ತಪ್ಪು. ಈಗ ಮೊನ್ನೆ ತಳಸಳ್ಳಿ ಹಬ್ಬ ಆತ, ಕೊಲೆಗಾರ ಇಲ್ಲಿ ಕೊಂಬ್ ಹಾಕ್ತು ಒಬ್ಬನಿಗೆ. ಅದನ್ನ ಹೆಂಗ್ ಮಾಡ್ರಿ ಅಂದ್ರೆ ಸ್ಲೋ ಮೋಷನ್ ಮಾಡಿ ತೋರಿಸಿದ್ರು ವಿಡಿಯೋ. ಅದು ಕೊಂಬು ಎಷ್ಟು ಹಬ್ಬ ಹಾಳ ಕಾರಣನ ಒಂದು ಆಲ್ಮೋಸ್ಟ್ ಫೋಟೋಗ್ರಾಫರ್ ಅದಾರ ಇದ್ರಾಗ, ಹೋರಿ ಮಾಲಕರ ಅದಾರ. ಈಗ ನನ್ನ ಹೋರಿ ಹಾದತನ ಹೈಲೈಟ್ ಮಾಡಕ್ ಹಾಕತ್ತಾರ. ಅವ್ರಿಗೆ ಕಲ್ಪನೆ ಇಲ್ಲ ನಮ್ಮ ಹಬ್ಬ ಹೋರಿ ಹಬ್ಬ ಹಾಳಾಕತ್ತೆ ಅನ್ನೋದು ಕಲ್ಪನೆ ಇಲ್ಲ. ನನ್ನ ಹೋರಿ ಹಾದೈತಿ ನಾ ವಿಡಿಯೋ ಹಾಕ್ಬೇಕು. ಹಬ್ಬಕ್ಕೆ ಕಪ್ಪು ಚುಕ್ಕಿ ಅಂತಂತ ಬರೋ ಯಾರು ಮಾಡಬಾರ್ದ್ರಿ. ಹೋರಿ ಮಾಲಕರಾಗ್ಲಿ, ಹಿಡಿತಗಾರ ಆಗಲಿ, ಫೋಟೋಗ್ರಾಫರ್ಸ್ ಆಗಲಿ, ಅಭಿಮಾನಿ ಒಟ್ಟು ಕಪ್ಪು ಚುಕ್ಕಿ ಅಂತಂದು ಬರ್ತಾವನ್ನ ಏನಿರ್ತಾವಲ್ರಿ, ಅದು ನಮ್ಮ ಇದ್ರಾಗ ನಶಿಸಿ ಹೋಗ್ಬೇಕು ಹೊರತು ಬೆಳಿಬಾರ್ದ್ರಿ. ಈಗ ಆಲ್ಮೋಸ್ಟ್ ನಾನು ನೋಡ್ದಂಗ ಒಂದು ಹೋದ ವರ್ಷ ಆಚೆಡೆ ವರ್ಷ ವಿಡಿಯೋ ಸಂಬಂಧನ ಫೋನ್ ಕಸ್ಕೊಂಡು ಹೋಗೋದು, ವಿಡಿಯೋ ಮಾಡಬೇಡಿ ಅಂತಂದೇಳಿ ಹೋರಿ ಹಬ್ಬದೊಳಗೆ ಅನೌನ್ಸ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಇವರು ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ. ಆಯ್ದದ್ದು ಇವು ಅನಾಹುತ ಆಗಿದ್ವು ಇಂಥವೆಲ್ಲ ಮಾಡಬಾರ್ದು. ಇನ್ನೂ ಚಲೋ ಹೋಗೈತಪ್ಪ, ಸ್ಪೀಡ್ ಹೋಗೈತಿ, ಚಂದ ಕಂಡಂದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಲಿ, ಶೇರ್ ಮಾಡಲಿ. ಇವು ಹಾಯೋ ಊರಿವು ಅನಾಹುತ ಆಗಿದ್ವು, ಹಾದದ್ದು, ಬಿದ್ದದ್ದು, ಕಾಲು ಮುರಿದು ಸತ್ತದ್ದು ಹಾಕಿಬಿಡ್ತಾರೆ. ಹಾಕಿದ್ರೆ ಅನ್ನತ್ಲಿ ಅದೇನಾಗ್ಬಿಡ್ತೈತಿ, ಇವೆಲ್ಲ ಅಧಿಕಾರಿಗಳ ಕಡೆ ಎಲ್ಲ ಸಿಕ್ಕಾಗಿ ಈಗ ಬಹಳ ನೋಡಿ ಪರಿಸ್ಥಿತಿ ನಮ್ದು. ಈಗ ಹಾವೇರಿ ಜಿಲ್ಲೆದಾಗ ಹಬ್ಬನ ಆಗಂಗಿಲ್ಲ. ಈಗೇನ 6ನೇ ತಾರೀಕಿಗೆ ಮಾಡಾಕತ್ತೀವಿ, ಅದರಿಂದ ಏನಾರ ಬಸವಣ್ಣನ ಆಶೀರ್ವಾದದಿಂದ ನಮ್ಗೆ ಪರ್ಮಿಷನ್ ಸಿಕ್ಕರೆ ಮುಂದೆ ಹಬ್ಬ ಹಾಕವು. ಇಲ್ಲಕ್ರೆ ಆಗಂಗಿಲ್ಲ ಹಬ್ಬ. ಇವನೇನದವಲ್ಲ ಹಿಂಗೆ ಮನ್ಯಾಗ ಕಟ್ಕೊಳೋದು, ಉಳುಮೆ ಮಾಡೋದು, ಫುಡ್ ಹಾಕೋದು, ಮೇಸೋದು, ಕಟ್ಟೋದು.
ಇಷ್ಟ ಆಕೈತಿ. ಮುಂದೆ ಒಂದು ಜನ್ಮದಾಗ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಳ ಕಾಲದಾಗ ಏನು ಮಾಡೋದು ಅವಾಗ ವಿಡಿಯೋ ತೋರಿಸೋದು ಇಂಥದ್ದು ನಮ್ಮ ಊರಿತ್ತು 4 ರೌಂಡ್ ಬಿಟ್ಟಿದ್ವಿ ಅವ್ನಿಗಾದತ್ತು ಇವ್ನಿಗಾದತ್ತು ಇಲ್ಲಿ ಟ್ಯಾಕಿ ಕೊಟ್ಟಿದ್ರು ಇಲ್ಲಿ ಟೆಜರ್ ಕೊಟ್ಟಿದ್ರು ಟೆಜರ್ ಇತ್ತು 1500 ರೂಪಾಯಿ ಮುಡ್ಕೋದಂಗೆ ಹಾಕಿದೆ ಬೈಕ್ ಇತ್ತು 30,000 ಒತ್ತಿ ಇಟ್ಟೆ ಇದನ್ನ ಹೇಳ್ಕೊಂತ ಹೋಗೋದಾಕೈತಿ. ಯಾರು ನೋಡಂಗಿಲ್ಲ ಮುಂದಿನ ಜನ್ಮದಾಗ ಮುಂದೆ ಯಾರು ಮಕ್ಕಳು ಮೊಮ್ಮಕ್ಳು ಯಾರು ನೋಡಂಗಿಲ್ಲ. ಈ ಹಬ್ಬ ಮುಂದುವರಿಬೇಕಂದ್ರೆ ಏನು ಪಾಯಿಂಟ್ ಬರ್ಬೇಕು? ಏನಪ್ಪ ಪಾಯಿಂಟ್ ಅಂದ್ರೆ ಅನಾಹುತಗಳು ವಿಡಿಯೋ ಹಾಕಬಾರ್ದು. ಆಮೇಲೆ ಕರೆಕ್ಟಾಗಿ ಕಟ್ಟಬದ್ಧವಾಗಿ ಹಬ್ಬ ಮಾಡ್ಬೇಕು, ಗಳ ಕಟ್ಟಬೇಕು, ಮೈ ಕಲನ್ಸ್ ಕರೆಕ್ಟ್ ಇರ್ಬೇಕು, ಊರವ್ರಿಗೆ ಹಬ್ಬ ಆಡ್ಬೇಕು, ಕಮಿಟಿ ಸ್ಟ್ರಾಂಗ್ ಇರ್ಬೇಕು. ಯಾವ್ದೋ ಹೋರಿ ಹಾಯ್ ಅಂತ ಹೋರಿಗಳಿಗೆ ಪರ್ಮಿಷನ್ ಕೊಡಬಾರ್ದು, ಕೊಮ್ಮಣ ಸಾಕ್ಬೇಕು. ಆಮೇಲೆ ಹೋರಿಗೆ ಅನಾಹುತ ಆಗಲಿಲ್ಲಂಗೆ ಒಂದು ಮುಂದೆ ಗ್ರೌಂಡ್ ಟೈಪ್ ಮಾಡ್ಕೋಬೇಕು, ಕುಂದ್ರಾಗ ಜನಕ್ಕೆ ಕರೆಕ್ಟ್ ಇರ್ಬೇಕು, ಮೈಕಿನ ಕರೆಕ್ಟ್ ಇರ್ಬೇಕು. ಎಲ್ಲ ಒಟ್ಟೆನಪ್ಪ ಅನಾಹುತ ಆಗ್ಲಿಲ್ಲಂಗೆ ಆಗಂತ ಹಬ್ಬಗಳು ಮಾಡಿದ್ರೆ ಮುಂದೆ ಹಬ್ಬ ಹಿಂಗೆ ಸ್ಟಾರ್ಟ್ ಇರ್ತಾವೆ. ಎಲ್ಲರಿಗೆ ಪರ್ಮಿಷನ್ ಕೊಟ್ರೆ ಅಂತ ಎಲ್ಲರೂ ಒಂದು 4 ಹೆಣ 3 ಹೆಣ ಹೋದ್ರೆ ಮತ್ತೆ ಬಂದಾಕತ್ತವೆ. ಹಂಗೆ ಅದು ಹಬ್ಬನ ಸ್ವಲ್ಪ ಮಾಡೋಕ್ಕಿಂತ ಮೊದಲು ಕರೆಕ್ಟಾಗಿ ಹದ್ಬಸ್ತಾಗಿ ಹಬ್ಬ ಮಾಡಿದ್ರೆ ಹಬ್ಬ ಉಳಿತಾವೆ, ಇಲ್ಲಾಂದ್ರೆ ಉಳಿಯಂಗಿಲ್ಲ. ಇನ್ನು ನನ್ನ ಪ್ರಕಾರ ಈಗ ನೀವೇನು ಕೇಳಿದ್ರಲ್ಲ 7 crores ಅಂತಂದು ಮಾಡಿದಂಥ ಒಂದೇ ಹಬ್ಬದಲ್ಲಿ ತನ್ನದೇ ಆದಂಥ ಒಂದು ಗತ್ತು ಗಾಂಭೀರ್ಯವನ್ನು ರೂಪಿಸಿಕೊಂಡೆ ಹೋರಿ ಹಬ್ಬದಾಗ ತನ್ನ ಹೆಸರನ್ನು ಅಜರಾಮರವಾಗಿ ಉಳಿಸ್ಕೊಂಡಂಥ ಒಂದು ಹೆಸರಿಗಿದೆ. ಈಗ ಎಷ್ಟೋ ವರ್ಷಗಳ ಪೀಳಿಗೆ ಹೋಗೋಣ ಇಂಥ ಹೋರಿ 2020ನೇ ಇಶ್ಯೊಳಗೆ ಒಂದೇ ಹಬ್ಬದಲ್ಲಿ ಹೆಸರು ಮಾಡುವಂಥ ಹೋರಿ ಅಂತಂದು ಸಣ್ಣ ಹುಡುಗರಿಂದ ದೊಡ್ಡ ಸತಿ ಹೇಳ್ತಾರೆ. ಆ ಥರ ಒಂದು ಕೇಳ್ಕೊಂಡಿದ್ವಿ ಅಂತ. ಈಗ ನೀವೇನು ನನ್ನ ಅಭಿಮಾನಿಗಳಲ್ಲ ಹೋರಿ ಅಭಿಮಾನಿಗಳೇನು ಕೇಳಿದ್ರಲ್ಲ ಬ್ರದರ್ ಈ ಹೋರಿ ತೋರಿಸಂತಂದ್ರೆ ಈ ಹೋರಿದ ಒಂದು ಸಣ್ಣ ಪರಿಚಯ ಮಾಡಿದ್ದೀನಿ.